ನಾ ಈಗ 12 ತರದ ಉಂಡಿ ಮಾಡಿ ತೋರ್ಸಾಕ್ತೇನ್ರಿ. ನೀವು ಇದೇ ತರ ಮಾಡಿ ನೋಡ್ರಿ, ಬೆಸ್ಟ್ ಆಗಿರ್ತಾವ್ರಿ. ಈಗ ಮೊದ್ಲೇದ್ ರವಾ ಉಂಡಿ ನಾವು ಫಸ್ಟ್ ಮಾಡಿ ತೋರ್ಸಾಕ್ತೇನೆ ನೋಡ್ರಿ. ಅಷ್ಟು ಪ್ರಮಾಣ ನಾವು ರವಾ ತಗೋತೀವಿ, ಅಷ್ಟು ಸಕ್ರಿ ನಾ ಇಲ್ಲಿ ತಗೊಂಡ್ರಿ. ಈಗ ಇದು ಸೇಮ್ ತಗೊಂಡತೆ, ಇದು ರವೆ ಅಷ್ಟ ಸಕ್ರಿ ಐತ್ರಿ. ಎರಡು ಮಾಡ್ಲಾರ್ದ ನಮ್ಮ ವಿಡಿಯೋ ನೋಡ್ರಿ, ಮಸ್ತ್ ಉಂಡಿ ಬರ್ತಾವ್ರಿ, ಕರೆಕ್ಟಾಗಿ ಬರ್ತಾವ ರವೆ ಉಂಡಿ. ಈಗ ನಾವು ಅಷ್ಟನ್ನು ನಾನು ಏನು ರವೆ ಅದಾವಲ್ರಿ ಅವನ್ನಷ್ಟು ಇದಕ್ಕೆ ಹಾಕೊಳಕ್ತಾನ್ರಿ. ಯಾಕಂದ್ರೆ ತುಪ್ಪ ಹಾಕಿರ್ತೈತಲ್ರಿ, ತುಪ್ಪ ಹಾಕಿ ಮತ್ತೆ ಬೇಕಾದ್ರೂ ತುಪ್ಪ ಹಾಕೋಬೋದು. ಇದ್ರಷ್ಟು ಸಕ್ರೆ ನಾವು ಅದಕ್ಕೆ ಹಾಕೋಬೇಕ್ರಿ. ರವೆ ಎಷ್ಟು ಹಾಕೊಂಡಿರ್ತೀವೋ ಅಷ್ಟು ಸಕ್ರೆ ಹಾಕೋಬೇಕು. ನೀವು ಎಷ್ಟರ ಹಾಕೋರಿ, ಯಾವ್ದಾರ ಮಾಪ್ಲೆ ಹಾಕೋರಿ, ಎಷ್ಟು ರವೆ ಹಾಕಿರ್ತೀರ ಅಷ್ಟು ಸಕ್ರೆನ ಈ ಉಂಡಿಗೆ ಹಾಕೋಬೇಕಾಗ್ತದ್ರಿ. ನೋಡ್ರಿ, ಈಗ ನಾನು ಇದನ್ನ ರವೆಯನ್ನು ತುಪ್ಪದಲ್ಲೇ ಮಸ್ತಾಗಿ ಅಳ್ಳಾಗುವಂಗತ್ತಾರ್ರಿ. ಇವು ಅಂದ್ರೆ ಕ್ರಿಸ್ಪಿ ಆಗುವಂಗ ರವೆಯನ್ನು ಹುರ್ಕೊಳ್ಳೋದನ್ನ ಮೇನ್ ಇರ್ತದ್ರಿ. ರವೆ ಉಂಡಿ ಒಳಗೆ ರವೆ ಹುರಿದೊಂದು ಮೇನ್. ಯಾಕಂದ್ರೆ ಉಂಡಿ ಸರಿಯಾಗಿ ಬರ್ಬೇಕಂದ್ರ ಇದು ರವೆಯನ್ನ ಹುರಿತಾರಲ್ರಿ ತುಪ್ಪದಾಗ, ಇದ ಮೇನ್ ಇರ್ತೈತ್ರಿ. ಸ್ವಲ್ಪ ಒಂದು 20 ಮಿನಿಟನ್ನ ಟೈಮ್ ತಗೋತೈತ್ರಿ ಇದು ರವೆ ಹುರ್ಯಾಕ. ಅಷ್ಟು ಚಂದಾಗಿ ಸಣ್ಣಗೆ ಉರಿ ಇಟ್ಟ ಮಸ್ತಂಗೆ ಹುರಿದ್ರ ಭಾಳ ಬೆಸ್ಟ್ ಉಂಡಿ ಆಗ್ತಾವ್ರಿ. ಈಗ ನೋಡ್ರಿ ಭಾಳ ಮಸ್ತಾಗಿರ್ತಾವ ಉಂಡಿ. ಈಗ ಸಕ್ರಿನೂ ಹಾಕೊಂಡೈತಿ, ಸಕ್ರೆ ಹಾಕೊಂಡ ಪಾಕ್ ಮಾಡ್ಕೋಬೇಕ್ರಿ ಅದಕ್ಕೆ ಮತ್ತೆ ಬೇರೆ ಪಾತ್ರೆ ಇಟ್ಟ ನಾನು ಸಕ್ರೆ ಹಾಕೊಂಡನಿ. ಸಕ್ರಿಗಿನ ಈಗ ಎಷ್ಟು ಸಕ್ಕರೆ ಹಾಕಿರ್ತೀವಲ್ರಿ ಅದ್ರ ಅರ್ಧನ ನೀರ್ ಹಾಕೋಬೇಕ್ರಿ. ಅದ್ರಷ್ಟ ಹಾಕೋಬೇಕು, ಸ್ವಲ್ಪ ಕಡಿಮೆ ಹಾಕೋಬೇಕು. ಅಷ್ಟ್ ನೀರ್ ಹಾಕೊಂಡ ಇದನ್ನ ಸಕ್ರೆಯನ್ನ ಕುದಿಸ್ಬೇಕ್ರಿ. ಇದನ್ನ ಪಾಕ ಬರಸ್ಬೇಕ್ರಿ. ಅದು ಪಾಕ್ ಬರಾಕ, ಸಕ್ರಿ ಪಾಕ್ ಬರಾಕ ಇದನ್ನ ನಾನು ಕುದ್ಸಾಕತ್ತೇನ್ರಿ. ಈಗ ನೋಡ್ರಿ, ಇದು ಸಕ್ರಿ ಪಾಕ್ ಬಂದಿದ್ದನ್ನ ನಿಮ್ಗ ತೋರಿಸ್ನು. ಈಗ ಬಾಳ ಚಂದ ಕುದಿಬೇಕ್ರಿ. ಅದು 2-3 ಸಲ ಕುದ್ದು ಹಿಂಗ್ ಉಕ್ ಬಂದು ಮತ್ತೆ ನಿಂದಿರ್ತೈತಲ್ರಿ, ಅವಾಗ ನೋಡ್ರಿ ಒಂದೆಳೆ ಪಾಕ್ ಆಗಿರ್ತೈತಿ. ಇಷ್ಟು ಪಾಕ್ ಮಾತ್ರ ಬರ್ಬೇಕು ಅದಕ್ಕೆ. ಇಷ್ಟು ಪಾಕ್ ಬಂದಾದ್ಮೇಲೆ ನಾವು ಏನ್ ರವೆಯನ್ನ ತುಪ್ಪದಲ್ಲಿ ಹುರಿದಿಟ್ಕೊಂಡಿರ್ತೀವಲ್ರಿ ಆ ರವೆಯನ್ನ ಇದಕ್ಕೆ ಹಾಕ್ಬೇಕಾಗ್ತದ್ರಿ. ಈಗ ನೋಡ್ರಿ, ಕರೆಕ್ಟಾಗಿ ಪಾಕ ಬರೆಸ್ಬೇಕ್ರಿ, ಕರೆಕ್ಟ್ ಮೆಜರ್ಮೆಂಟ್ ತಗೋಬೇಕು. ಅದನ್ನ ಕರೆಕ್ಟಾಗಿ ಇದನ್ನ ತಿರುಗಿಸ್ಬೇಕ್ರಿ ಇದ್ರೊಳಗೆ. ಈಗ ನೋಡ್ರಿ, ಈಗ ಮಸ್ತಂಗ ಇದನ್ನ ನಾನು ಇದ್ರೊಳಗೆ ಹಾಕಿ ರವೆಯನ್ನ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ. ಒಂದೆಳೆ ಪಾಕ್ ಬಂದಿರ್ತೈತಲ್ರಿ ಅಷ್ಟ್ರಾಗನ ಈ ರವೆಯನ್ನ ನಾವು ಮಿಕ್ಸ್ ಮಾಡ್ಬೇಕ್ರಿ. ಇದನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ನೋಡ್ರಿ ಇದೆಲ್ಲಾನು ಚಂದಂಗ ತಿರುಗಿಸಿ ಅದನ್ನ ಈಗ ತಿರುಗಿಸ್ಕೊಳಕತ್ತನ್ರಿ. ಎಲ್ಲಾನು ಚಂದಂಗ ತಿರುಗಿಸಿ ಆದ್ಮೇಲೆ ನಾವು ಇದಕ್ಕೆ ತುಪ್ಪ ಹಾಕಿ ಇಟ್ಬಿಡ್ಬೇಕ್ರಿ. ಈಗ ನಾನು ಇದಕ್ಕೆ ತುಪ್ಪ ಹಾಕೊಳಕತ್ತೇನ್ರಿ. ತುಪ್ಪ ನೀವು 1 ಸ್ಪೂನ್ಕಿಂತ ಹೆಚ್ಚಿಗೆ ಹಾಕ್ರಿ, ದೊಡ್ಡ ಸ್ಪೂನ್ಕಿಂತ ಹೆಚ್ಚಿಗೆ ಹಾಕಬೇಕು. ಅಂದ್ರೆ ಅದು ಉಂಡಿ ಮಸ್ತ್ ಬರ್ತೈತಿ. ಈಗ ನೋಡ್ರಿ, ಇದಕ್ಕೆಲ್ಲ ತುಪ್ಪ ಹಾಕಿ ಇದನ್ನ ಒಂದು ಅರ್ಧ ಗಂಟೆ ಇದನ್ನ ಇಟ್ಟು ಬಿಡ್ತೇನ್ರಿ ತುಪ್ಪ ಹಾಕಿ. ಅಂದ್ರೆ ಅದು ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ ಅಲ್ಲ, ಅದು ನಿಮಗೆ ಎಷ್ಟು ಗಟ್ಟಿ ಆಗುತ್ತಾನ. ಈಗ ನೋಡ್ರಿ ಎಷ್ಟು ಚಂದ ಬಂದೈತಿ. ಒಂದು ½ an hour ಆದ್ಮೇಲೆ ನಾ ಇದನ್ನ ತೋರ್ಸಾಕತ್ತೇನೆ ನಿಮಗೆ. ಉಂಡಿ ಹದ ಮಸ್ತ್ ಬಂದೈತಿ ನೋಡ್ರಿ, ಪರ್ಫೆಕ್ಟ್ ಆಗಿ ರವೆ ಉಂಡಿ ಹದ ಬಂದ್ಬಿಟ್ಟೈತಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ರವೆ ಉಂಡಿ ಹದ. ಹಿಂಗ ಬರಗ್ಲು ಕುಟ್ಟಿದ ತಕ್ಷಣ ಏಲಕ್ಕಿ ಹಾಕ್ಬಿಟ್ರೆ ಅದಕ್ಕೆ ಗಮನ ಬೇರೆ ಇರ್ತೈತೆ. ಈಗ ನೋಡ್ರಿ ಭಾಳ ಟೇಸ್ಟ್ ಬರ್ತೈತಿ ಉಂಡಿ, ಅಷ್ಟು ಟೇಸ್ಟ್ ಆಗಿರ್ತಾವ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗಿರುವಂತ ಒಂದ ಯಾಲಕ್ಕಿನೂ ಹಾಕೈತ್ರಿ. ಹಾಕಿ ಅದನ್ನ ತಿರ್ಗಿಸಾಕತ್ತನ್ರಿ. ಈಗ ಉಂಡಿ ಹದಕ್ ಬಂದೈತ್ರಿ ಅದು. ಈಗ ಮಸ್ತಂಗ ಅದನ್ನ ತಿರ್ಗಿಸಿ ಚಂದಂಗ ತುಪ್ಪ ಅದು ಎಲ್ಲ ಕುಡ್ಕೊಳಂಗ್ ಮಾಡಿ ಚಂದಂಗ ಅದನ್ನ ತಿಕ್ಕಿ ಉಂಡಿ ಮಾಡ್ಕೋಬೇಕಾಗ್ತತ್ರಿ. ನೋಡ್ರಿ, ಈಗ ಉಂಡಿ ಹಂಗ ಆಗೈತದು. ಸ್ವಲ್ಪ ಹೊತ್ತು ಬಿಟ್ಟ ಮ್ಯಾಲ ಅದು ಆರಿದ ಮ್ಯಾಲ ಇಷ್ಟು ಚಂದ ಬರ್ತೈತ್ರಿ ಅದು. ಈಗ ನಾವು ಇದನ್ನ ಉಂಡಿ ಕಟ್ಬೇಕಾಗ್ತತಿ. ಈಗ ಯಾವ್ದಕ್ಕ ಒಣ ದ್ರಾಕ್ಷಿ ರೀ, ಮತ್ತ ಕೇರ್ ಬೀಜನು ಹಚ್ಕೊಂಡನ್ರಿ. ಎಲ್ಲಾನು ಹಚ್ಚಿ ಕೇರ್ ಬೀಜ, ನೀವು ಡ್ರೈ ಫ್ರೂಟ್ಸ್ ಬೇರೆ ಏನಾದ್ರೂ ಹಾಕ್ಬೋದು. ನಾ ಇಲ್ಲೇ ಇದು ಕೇರ್ ಬೀಜ ಮತ್ತ ಒಣ ದ್ರಾಕ್ಷಿ ಅವನ್ನೆರಡನ್ನು ನಾನಿಲ್ಲೇ ತಗೊಂಡನ್ರಿ. ಅವೆರಡನ್ನು ಇಲ್ಲಿ ಹಚ್ಚಾಕ್ತಾನೆ. ನೀವು ಬೇಕಾದ್ರ ಬೇರೆನೂ ಹಚ್ಕೋಬಹುದು, ಗೋಡಂಬಿ ಬಾದಾಮಿ ಏನಾರ ಹಚ್ಕೋಬಹುದು, ಒಣ ದ್ರಾಕ್ಷಿನೂ ಹಚ್ಕೋಬಹುದು. ಈ ತರ ಉಂಡಿ ಮಾಡಿ ನಾನು ತೋರ್ಸಾಕತ್ತೇನ್ರಿ ನಿಮ್ಗೆ. ಭಾಳ ಫಸ್ಟ್ ಕ್ಲಾಸ್ ಆಗಿ ರವೆ ಉಂಡಿ ಬರ್ತಾವು. ಒಂದು ಹದ ಬಂದೈತಿ ಇದಕ್ಕೆ ಹಿಟ್ಟಿಗೆ. ಅದಕ್ಕೆ ನೋಡ್ರಿ, ಈಗ ಉಂಡಿ ಮಾಸಲ್ರಿ, ಶ್ರಾವಣ ಮಾಸ ಹಬ್ಬ ಅಂದ್ರನ ಇಷ್ಟ ಆಗಿರ್ತೈತಿ. ಅದಕ್ಕೆ ಇವೆಲ್ಲ ಉಂಡಿಗಳನ್ನಾಗ್ಲಿ ಇವು ಸಾಂಪ್ರದಾಯಿಕವಾಗಿ ಮಾಡಿ ಇಂಥವೆಲ್ಲ ಉಂಡಿಗಳನ್ನ ಮಾಡ್ಬೇಕಂತನ ಇರ್ತೈತಿ. ಇದೇ ತರ ಉಂಡಿ ಮಾಡ್ಬೇಕು ಅಂತೇಳಿ ಒಂದು ಪದ್ಧತಿ ಇರ್ತಾವ ಮನೆಯೊಳಗ. ಎಲ್ಲ ಸಕ್ಕರೆ ಅದು ಪ್ರಮಾಣ ಅದು ಕರೆಕ್ಟ್ ಆಗಿ ಹಾಕಿ ನೋಡ್ರಿ ಫಸ್ಟ್. ಈಗ ನೋಡ್ರಿ ಎರಡನೇ ಉಂಡಿ ಬೇಸನ್ ಉಂಡಿ ನಾನು ಇಲ್ಲೇ ತೋರ್ಸಾಕತ್ತೇನ್ರಿ. ಇಲ್ಲೇ ಮಾಡಿ ತೋರ್ಸೇನಿ ನಿಮಗೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ. ಬೇಸನ್ ಉಂಡಿ ಪರ್ಫೆಕ್ಟ್ ಆಗಿ ಹೆಂಗ್ ಮಾಡ್ಬೇಕು, ಅದಕ್ಕೆ ಎಷ್ಟು ತಗೋಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನೋಡ್ರಿ. ತುಪ್ಪ 1 ಬೌಲ್ ರೀ,
ಮತ್ತು ಕಡ್ಲಿ ಹಿಟ್ಟು ಎಷ್ಟಿರ್ತೈತೆ ಅಷ್ಟ ತುಪ್ಪ ಬರ್ತೈತೆ ರೀ. ಅದು ಅಷ್ಟ ತುಪ್ಪ ತೊಗೋಬೇಕು. ಸೇಮ್ ಅಷ್ಟ ತೊಗೊಂಡೈತಿ. ಈಗ ಕಡ್ಲಿ ಹಿಟ್ಟಿದ್ದಷ್ಟನ ತುಪ್ಪ ತೊಗೊಂಡೈತಿ. ಭಾಳ ಆದ್ರೆ ಒಂಚೂರು ಉಳಿಸ್ಬೋದು ಅಷ್ಟ, 1 ಸ್ಪೂನ್ ಅಷ್ಟ. ಇಲ್ಲಿಲ್ಲ ಅಂದ್ರೆ ಅಷ್ಟೂ ಹಿಡಿತಿರ್ತೈತೆ ರೀ. ಅದು ಹಿಟ್ಟು ಅಂದ್ರೆ ಅದು ಒಣ ಒಣ ಇರ್ತೈತಲ್ರಿ, ಅದಕ್ಕೆ ತುಪ್ಪ ಭಾಳ ಬೇಕ್ರಿ. ಈಗ ನಾ ತುಪ್ಪ ಹಾಕೊಳಕತ್ತ ನೋಡ್ರಿ. ತುಪ್ಪ ಹಾಕೊಂಡ ಅದಕ್ಕೆ ಹಿಟ್ಟು ಹಾಕೋಬೇಕ್ರಿ. ಫಸ್ಟ್ ತುಪ್ಪ ಹಾಕೊಂಡೆ. ಈಗ ತುಪ್ಪ ಇದು ಕಾಯ್ತಲ್ರಿ, ಕಾದ ತಕ್ಷಣ ನಾವೇನು ಕಡ್ಲಿ ಹಿಟ್ಟೇನು ಒಂದು ಅದ್ರಷ್ಟ ತೊಗೊಂಡಿರ್ತೀವಲ್ರಿ, ಅದನ್ನ ಈಗ ಹಾಕೊಳಕತ್ತಾನ ನೋಡ್ರಿ. ಕಡ್ಲಿ ಎಷ್ಟಿರ್ತೈತೆ ಅಷ್ಟು ತುಪ್ಪ ತೊಗೊಂಡಿತ್ತು, ಅದಕ್ಕೆ ನೋಡಿ ಈಗ ಅಷ್ಟು ಹಾಕ್ಬಾರ್ದ್ರಿ. ಈಗ ನೋಡ್ರಿ ಹಿಟ್ಟನ್ನ ನಾವು ಚಂದಂಗ ತುಪ್ಪದಾಗ ಕುದಿಸ್ಬೇಕ್ರಿ. ಅದನ್ನ ಈಗ ನೋಡ್ರಿ ಕುದಿಯಾಕತ್ತೈತಿ ನೋಡ್ರಿ ಹಿಟ್ಟ. ಹಂಗ ಮಾಡ್ತಾ 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 ಅದು ಹಿಟ್ಟ ತುಪ್ಪದಾಗ ಹಿಟ್ಟ ಕುದಿಬೇಕ್ರಿ. ಅಂದ್ರ ಅದಕ್ಕೆ ಉಂಡಿಗೆ ಒಂದು ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಇದೆಲ್ಲಾನು ಚಂದಂಗ ತುಪ್ಪದಾಗ ಕುದಿಯಾಕ್ತೈತಿ ನೋಡ್ರಿ. ಈಗ ಹಿಟ್ಟ ಗೊತ್ತಾಗ್ತತ್ರಿ ಹೆಂಗ ಹಿಟ್ಟ ಹದ ಆಗೈತಿ, ಪಳ್ಪಳ ಆಗ್ತದ. ಅದು ಈಗೇನು ಗಟ್ಟಿಯಾಗಿ ಬರ್ತಿರ್ತೈತಿಲ್ಲ ಫಸ್ಟಿಗೆ ಹಿಟ್ಟು ಹಾಕಿದ ತಕ್ಷಣ ಅದು ಆ ಥರ ಬರಂಗಿಲ್ರಿ. ಕುದ್ದಿದ್ದು ಗೊತ್ತಾಗ್ತಿರ್ತೈತಿ. ಅದೆಲ್ಲ ಹಿಟ್ಟು ಪಳ್ಳ ಹಾಕೋತ್ ಬರ್ತೈತ್ರಿ ತುಪ್ಪದಾಗ ಕುದ್ದಿಂದ. ಈಗ ನೋಡ್ರಿ ಯಾವ ಥರ ಆಗೈತಿ. ಇದಕ್ಕೆ ನಾನು ಇದನ್ನ ಇನ್ನೊಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ, ಬಿಸಿ ಇರ್ತೈತಲ್ರಿ ಅದನ್ನ ಕೈ ಬಿಡ್ಲಾರ್ದ ತಿರ್ಗಿಸ್ಕೋತ ಬರ್ಬೇಕ್ರಿ. ಎಷ್ಟೊತ್ತನ ನಾವು ಬಿಸಿ ಇರುತ್ತ. ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ನಾನು ತುಪ್ಪ ಹಾಕೋತನ. ಅದಕ್ಕೆ ಇಷ್ಟು ತುಪ್ಪ ಬೇಕಾಗ್ತೈತ್ರಿ. ಅದಕ್ಕೆ ನಾನು ಈಗ ಮತ್ತೆ ಹಾಕೊಳಕತ್ತೇನ್ರಿ. ಈಗ ಹಾಕೊಂಡು ಏನು ಮಾಡ್ಬೇಕಂದ್ರೆ ಮತ್ತೆ ಅದನ್ನ ಚಂದಂಗ ಎಲ್ಲಾನು ತುಪ್ಪ ಮಿಕ್ಸ್ ಮಾಡಿ ಕುದಿಸ್ಬೇಕ್ರಿ. ಅದನ್ನ ಮತ್ತೆ ಹಿಟ್ಟು ಕುದಿಬೇಕದು. ಅಂದ್ರೆ ಇನ್ನೂ ಅದು ಕುದ್ದಿಲ್ರಿ, ಯಾಕಂದ್ರೆ 20 ಮಿನಿಟ್ ಮ್ಯಾಲ ತಗೋತತಿ. ನಾನು ಇನ್ನೂ ಕುದ್ಸಾಕತ್ತೇನೆ ಅದನ್ನ ಹಿಟ್ಟ. ಕಲರ್ ಚೇಂಜ್ ಆಗ್ಬಿಡ್ತತಿ. ಈ ಕಲರ್ ಬಂತಂದ್ರೆ ನಾವು ಆಮೇಲೆ ಅದು ಹಿಟ್ಟು ಕುದ್ದಿದ್ದು ಪಳ್ಳಾಗೈತತೆ ತಿಳ್ಕೊಬೇಕು. ನೋಡ್ರಿ ಯಾವ ಥರ ಕುದಿಯಾಕತ್ತೈತಿ ತೋರ್ಸಾಕತ್ತಾರ ನೋಡ್ರಿ. ಇದೇ ಥರನ ಅದು ಕುದಿಬೇಕ್ರಿ ಹಿಟ್ಟು. ತುಪ್ಪದಾಗ ಎಷ್ಟು ಹಿಟ್ಟು ಕುದೀತೈತಿ ಅಷ್ಟು ಉಂಡಿ ಟೇಸ್ಟ್ ಬರ್ತಾವ್ರಿ. ಗೊತ್ತಾತ್ರಿ? ಇಷ್ಟು ನೋಡ್ರಿ, ಇಷ್ಟು ಕೆಂಪಾಗ ಚಂದಾಗ ಬರ್ಬೇಕದ ಹಿಟ್ಟು. ಅಂದ್ರೆ ಅದು ಉಂಡಿ ಟೇಸ್ಟ್ ಬಂತ್ರಿ. ಈಗ ನಮಗೆ ಗೊತ್ತೂ ಆಗ್ತೈತ್ರಿ ಅದ್ರ ಘಮ, ಅದು ಹಿಟ್ಟು ಪೂರ್ತಿಯಾಗಿ ಹುರಿದಿದ್ದು ಗೊತ್ತಾಗ್ತೈತಿ. ಆಮೇಲೆ ಇದಕ್ಕೆ ನಾನು ಏಲಕ್ಕಿ ತೊಗೊಂಡ ಏಲಕ್ಕಿ ಹಾಕೊಳಕ್ತೇನ್ರಿ. ಏಲಕ್ಕಿ ಹಾಕ್ಬೇಕ್ರಿ. ಇಲ್ಲೇ ನಾನು 10-12 ಏಲಕ್ಕಿ ತೊಗೊಂಡೇನಿ. ಇಷ್ಟು ಒಂದು ಬೌಲಿಗೆ ಅಷ್ಟು ಹಾಕೊಳಕತ್ತೇನೆ ನೋಡ್ರಿ. ಇದಕ್ಕೆ ನಾನು ಏನು ಮಾಡೇನಿ ಅಂದ್ರೆ ಕುದಿಸೆ ಎಲ್ಲ ಮಾಡಿ ಚಂದಾಗ ಇದನ್ನ ಹಿಟ್ಟನ್ನ ನೋಡ್ರಿ. ಈಗ ಆರೈತದೆಲ್ಲ. ಆರಿದ ತಕ್ಷಣ ನಾವು ಆರಿದ ಮೇಲೆ ನಾವು ಇದಕ್ಕೆ ಸಕ್ಕರೆಯನ್ನ ಮಿಕ್ಸ್ ಮಾಡ್ಬೇಕಾಗ್ತತಿ. ಬಿಸಿ ಇದ್ದಾಗ ಯಾವಾಗಲೂ ಸಕ್ಕರೆ ಮಿಕ್ಸ್ ಮಾಡಬಾರ್ದ್ರಿ. ಇದು ನೋಡ್ರಿ ಪೂರ್ತಿಯಾಗಿ ಆರೈತಿ. ಈಗ ಆರಿದ್ದಕ್ಕೆ ನಾವು ಇದಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತತಿ. ನಾನು ಇದನ್ನ ಒಂದು ಪಾತ್ರೆಗೆ ಹಾಕೊಂಡ ಈಗ ಇದಕ್ಕೆ ನಾನು ಅದೇನು ಒಂದು ಬೌಲ್ ಏನು ಹಿಟ್ಟು ತೊಗೊಂಡಿದ್ದೀವಲ್ರಿ ಅದರಷ್ಟು 2 ಪಟ್ಟು ಸಕ್ಕರೆ ಹಾಕೋಬೇಕ್ರಿ. ಯಾವುದು ನಾವು ತೊಗೊಂಡಿರ್ತೀವೋ ಮಾಪ ಅದರಲ್ಲೇ 2 ಹಾಕೋಬೇಕ್ರಿ. ಈಗ ನಾನು ಒಂದು ಬೌಲ್ ಹಾಕೊಂಡೆ, ಇನ್ನೊಂದು ಬೌಲೂ ಅದಕ್ಕೆ ಸಕ್ಕರೆನ ಹಾಕೋತೇನೆ. ಇಷ್ಟೆಲ್ಲ ಹಾಕೊಂಡು ಅದಕ್ಕೆ ಚಂದ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಉಂಡಿ ಬರ್ತಾವೆ. ಈಗ ನೋಡ್ರಿ ಇದು ಒಂದು ಬೌಲ್ನ ನಾನು ಸಕ್ಕರೆಯನ್ನು ಬಿಸಿದ ಸಕ್ಕರೆ ಇರ್ತೈತಲ್ರಿ, ಸಕ್ಕರೆ ಪೌಡ್ರ ಅದನ್ನು ಹಾಕೊಂಡ್ರಿ. ಇದನ್ನ ನಾನು ಚಂದಂಗೆ ಇದನ್ನ ಕಲಿಸ್ಬೇಕ್ರಿ. ಎಲ್ಲಾನು ಚಂದಂಗೆ ಮಿಕ್ಸ್ ಮಾಡಿದ್ರೆ ಉಂಡಿಗೆ ಹದ ಬರ್ತೈತ್ರಿ. ಇದ್ರೊಳಗೆ ತುಪ್ಪ ಇರೋದ್ರಿಂತ ಆ ಸಕ್ಕರೆ ಅದಕ್ಕೆಲ್ಲ ಚಂದಂಗೆ ಮಿಕ್ಸ್ ಆಗ್ತತಿ. ಚಂದಂಗೆ ಮಿಕ್ಸ್ ಮಾಡಿ ತಿಕ್ಕೆ ಆಮೇಲೆ ಅದನ್ನ ಉಂಡಿ ಕಟ್ಕೋಬೇಕಾಗ್ತದೆ. ಈಗ ಮತ್ತೆ ಎಲ್ಲರ ಸಕ್ಕರೆ ಇದ್ರೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೆ ನಾವು ಏನು ಹಚ್ಚಬೇಕು, ಡ್ರೈ ಫ್ರೂಟ್ಸ್ ಹಚ್ಚಬೇಕು ಅದನ್ನ ತೊಗೊಂಡು ಈಗ ನಾನು ಮನುಕ ಹಚ್ಚಾಕತ್ತೇನೆ ನೋಡ್ರಿ. ಒಣ ದ್ರಾಕ್ಷಿ ಇರ್ತಾವಲ್ರಿ ಅವನ್ನ ಹಚ್ಚಿ ಚಂದಂಗ ಉಂಡಿ ಕಟ್ಟಾಕತ್ತೇನ್ರಿ. ಈಗ ನೋಡ್ರಿ ಉಂಡಿ ಹಿಂಗೆ ಒಂದು ಸೈಜ್ ಮಾಡ್ಕೊಂಡ ಅದ ಸೈಜಿಗೆ ಕಟ್ಕೋತ ಹೋಗ್ಬೇಕ್ರಿ. ಈಗ ನೋಡ್ರಿ ಉಂಡಿ ಕಟ್ತಾ ಕಟ್ತಾ ಅದು ಏನು ಮಾಡಬೇಕು, ಶೈನ್ ಬರ್ಬೇಕ್ರಿ, ಹಂಗೆ ಉಂಡಿ ಕಟ್ಬೇಕು. ಈಗ ನೋಡ್ರಿ ಉಂಡಿ ಬೇಸನ್ ಉಂಡಿ ರೆಡಿಯಾಗಿ ಆಗ್ತಾವೆ. ಎಷ್ಟು ಮಸ್ತಾಗಿ ಹದ ಆಗೈತೆ ಅಂದ್ರೆ ಹಿಟ್ರಿ, ಹಂಗಾದ್ರೆ ನಾವು ಉಂಡಿನೂ ಟೇಸ್ಟ್ ಬರ್ತಾವೆ, ಫಸ್ಟ್ ಕ್ಲಾಸ್ ಆಗ್ತಾವ್ರಿ. ಈಗ ನೋಡ್ರಿ ತುಪ್ಪ ಅದು ಬರ್ತಾ ಬರ್ತಾ ಶೈನ್ ಬರ್ತತಿ ತುಪ್ಪದ. ನೋಡ್ರಿ ಈಗ ಉಂಡಿ ಕಟ್ಟಿದ್ ನಾನು ನಿಮ್ಗೆ ತೋರಿಸ್ನು ಎಷ್ಟು ಮಸ್ತ್ ಬರ್ತಾವೆ ನೋಡ್ರಿ, ಹಿಂಗೆ ಬರ್ಬೇಕು. ಈಗ ಬೇಸನ್ ಉಂಡಿ ಫಸ್ಟ್ ಕ್ಲಾಸ್ ಆಗಿ ಕರೆಕ್ಟಾಗಿ ಹದವಾಗಿ ರೆಡಿ ಆಗೈತೆ ನೋಡ್ರಿ. ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಬೇಸನ್ ಉಂಡಿ ಬರ್ತಾವೆ ನೋಡ್ರಿ. ಅದಕ್ಕೆ ನೀವು ಇದು ಹಬ್ಬಕ್ಕೆ ಉಂಡಿ ಮಾಡ್ತಾ ಇದ್ದಾಗ ಬೇಸನ್ ಉಂಡಿನೂ ಒಂದು ಮಾಡಿದ್ರೆ ಅದೊಂದು ಟೇಸ್ಟ್ ಇರ್ತತಿ. ಎಲ್ಲ ಉಂಡಿಗಳು ಮಾಡುವಂದಾಗ ಬೇಸನ್ ಉಂಡಿನೂ ಒಂದು ಮಾಡಿದ್ರೆ ಈ ಥರ ಚಂದಂಗ ಉಂಡಿ ಮಾಡಿ ಇಟ್ಕೋಬೋದು. ಇವು 15 ದಿವಸ 20 ದಿವಸ ತನಕನೂ ಬೇಸನ್ ಉಂಡಿ ಕೆಡಂಗಿಲ್ರಿ. ಯಾಕಂದ್ರೆ 1 ತಿಂಗಳು ಇಡ್ತಾರೆ. ಅದಕ್ಕೆ ಬರೀ ತುಪ್ಪದಾಗನ ಮಾಡಿರ್ತೈತಲ್ರಿ,
ಅದಕ್ಕವು ಉಂಡಿ ಬೇಗ ಕೆಡಂಗಿಲ್ರಿ. ನೀರಂತೂ ಹಚ್ಚಿರೋದಿಲ್ಲ ಇವಕ್ಕೆ, ಬರೀ ತುಪ್ಪದಾಗ ಕುದ್ದಿರ್ತೈತಿ. ಅದಕ್ಕೆ ನಾವು ಇದನ್ನ ಇಟ್ಕೊಂಡಾದ್ರೂ ತಿನ್ಬೋದ್ರಿ. ಎಲ್ಲರ ಟೂರ್ ಅದು ಹೊಂಟಾಗ ಬೇಕಾದ್ರೆ ಹಿಂಗೆ ಭಾಳ ದಿವ್ಸ ಬೇಕಾಗಿತ್ತು ಅಂದ್ರೆ ಈ ಬೇಸನ್ ಉಂಡೆನ ನಾವು ಮಾಡ್ಕೊಂಡು ಹೋಗ್ಬೋದ್ರಿ. ಈಜಿನೂ ಐತಿ, ಫಸ್ಟ್ ಕ್ಲಾಸ್. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು ನೋಡ್ರಿ. ಈಗ ಎಲ್ಲ ಉಂಡೆನ ನಾನು ಮಾಡಿ ತೋರ್ಸಾಕ್ತೀನಿ, ಭಾಳ ಮಸ್ತ್ ಆಗ್ಯಾವು. ಈಗ ನೋಡ್ರಿ ಎಲ್ಲ ಬೇಸನ್ ಉಂಡಿಗಳು ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗ್ಯಾವ್ರಿ. ಹಬ್ಬ ಮಸ್ತಂಗ್ ಮಾಡ್ಬೋದು. ಈಗ 3ನೇದು ಕೊಬ್ಬರಿ ಉಂಡಿ ಮಾಡಿ ತೋರ್ಸಾಕ್ತೇನೆ ನೋಡ್ರಿ. ನಾನು ನೋಡ್ರಿ ಈಜಿಯಾಗಿ ಕೊಬ್ಬರಿ ಉಂಡಿ ಮಾಡೋದನ್ನ ನಾನು ಇವತ್ತು ಹೇಳ್ಕೊಡಾಕ್ತಾನೆ. ಈಗ ನಾನು ಇವನ್ನೆಲ್ಲ ಕೊಬ್ಬರಿಯನ್ನ ಪೀಸ್ ಮಾಡ್ಕೊಂಡನ್ರಿ. ಇವನ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣ ಮಾಡ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಇಷ್ಟಿಷ್ಟು ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಒಟ್ಟು ಅದು ಪೌಡ್ರ್ ಆಗ್ಬೇಕ್ರಿ, ಪೇಸ್ಟ್ ಆಗಬೇಕು. ಅದನ್ನ ನಾ ಈಗ ಮಾಡ್ಕೊಳಕ್ತೇನೆ. ಈ ಥರ ಪೇಸ್ಟ್ ಆಗಾಕ್ತದೆ ನೋಡ್ರಿ. ಇದನ್ನ ನಾವು ಇದಕ್ಕೆ ಬೆಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಬೋದು. ಈಗ ನೋಡ್ರಿ ಇಷ್ಟು ಪೇಸ್ಟ್ ಆಗಿದ್ದನ್ನ ನಾನು ಒಂದು ಪಾತ್ರೆಗೆ ಹಾಕೊಳಕ್ತೇನೆ ಅದನ್ನ. ಈಗ ನೋಡ್ರಿ ಇದಕ್ಕೆ ಹಾಕೊಂಡು ನಾನು ಮತ್ತೆ ಒಂದು ಸ್ವಲ್ಪ ಅದಾವಲ್ರಿ ಅವನು ಇದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋತೇನೆ ಈಗ ಸರ್. ಈಗ ನೋಡ್ರಿ ಇದನ್ನು ಪೇಸ್ಟ್ ಆಗೈತಿ. ಇದನ್ನ ನಾ ಇದಕ್ಕೆ ಹಾಕೋತ್ನು. ಇದಕ್ಕೆ ಮೆಜರ್ಮೆಂಟ್ ಅಂದ್ರೆ ರೀ, ಈಗ ನಾವು ಇದನ್ನೇನು ಕೊಬ್ಬರಿ ಪೇಸ್ಟ್ ಮಾಡಿದ್ದು ಎಷ್ಟಾಗತ್ತೆ ನೋಡ್ರಿ. ಒಂದು ಬಟ್ಲ ತಗೊಂಡ ಯಾವುದೋ ಒಂದು ಮಾಪ್ ತಗೊಂಡು ನೀವು ಮಾಡಿದ್ರು ಅದರಷ್ಟ ಬೆಲ್ಲ ಹಾಕೋಬೇಕಾಗ್ತತಿ. ಇರ್ಲಿಕ್ಕೆ ಒಂದು ಸ್ವಲ್ಪ ಕಡಿಮೆ ತಿನ್ನೋರಿದ್ರ ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆನ ಹಾಕೋಬೇಕ್ರಿ, ಜಾಸ್ತಿ ಹಾಕಬಾರ್ದು. ಈಗ ನೋಡ್ರಿ ಈಗ ಇದಕ್ಕೆ ಬೆಲ್ಲ ಹಾಕೊಳಕ್ತೇನೆ ನಾನು. ಈಗೇನು ಇದ್ರ ತುಂಬ ಇತ್ತಲ್ರದು, ಇದು ಆರ್ಗ್ಯಾನಿಕ್ ಬೆಲ್ಲ, ಟೇಸ್ಟ್ ಆಗಿರ್ತೈತೆ ಅಂತ ಹೇಳಿ ನಾನು ಇಷ್ಟು ಹಾಕೊಳಕ್ತೇನೆ ನೋಡ್ರಿ. ಈಗ ಇದು ಮೆಜರ್ಮೆಂಟ್ ಬೇಕಾದ್ರೆ ಈಗ ಎಷ್ಟು ತಗೊಂಡಿರ್ತೀವಲ್ರಿ ಕೊಬ್ಬರಿ ಅದ್ರಷ್ಟರ ತಗೋಬೇಕು, ಇರ್ಲಿಕ್ಕಂದ್ರ ಅದಕ್ಕಿಂತ ಕಡಿಮೆ ತಗೋಬೇಕ್ರಿ, ಅಂದ್ರೆ ಅದು ಟೇಸ್ಟ್ ಬರ್ತತಿ. ಈಗ ನೋಡ್ರಿ ಇದಕ್ಕೆ ಈಗ ಬಿಸಿ ಮಾಡಕ್ ಇಟ್ಟೇನೆ ನಾನು. ಇದೆಲ್ಲ ಕರಗಬೇಕು ಬೆಲ್ಲದು ಎಲ್ಲ. ಈಗ ಒಂದು ಸ್ವಲ್ಪ ತುಪ್ಪ ಹಾಕೊಳಕ್ತೇನ್ರಿ ನಾ. ತುಪ್ಪ ಹಾಕೊಂಡ ಇದನ್ನ ಚಂದಂಗ ಕೊಬ್ಬರಿ ಬೆಲ್ಲ ಎಲ್ಲ ಇದನ್ನ ಬಿಸಿ ಮಾಡಕ್ ಇಡ್ಬೇಕ್ರಿ. ಸ್ವಲ್ಪ ಸ್ಲೋ ಅಲ್ಲೇ ಇಡಬೇಕು, ಅಂದ್ರ ಅದು ಚಂದಂಗ ಕರಿಗೆ ಕುಡ್ಕೋತಿರ್ತೈತ್ರಿ. ಈಗ ನೋಡ್ರಿ ಇದನ್ನ ಚಂದಂಗ ನಾನು ಕಾಸಾಕತ್ತೇನ್ರಿ. ಮಸ್ತಂಗ ಇದು ಕುಡ್ಕೋಬೇಕ್ರಿ ಇದು. ಈಗ ನೋಡ್ರಿ ಎಷ್ಟು ಮಸ್ತ್ ಆತು. ಇದೇ ಥರ ನಾವು ಹಿಂಗೆ ಮಾಡಿ ಚಂದಾಗ ಅದನ್ನ ಒಂದು ಉಂಡೆ ಆಗುವಂಥ ಒಂದು ಹದಕ್ಕೆ ಬರ್ಬೇಕ್ರಿ. ಯಾಕಂದ್ರೆ ಅದರಿಂದ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಬೆಲ್ಲೆಲ್ಲ ಕರಿಗೆ ಮತ್ತೆ ಒಣ ಆಗ್ಬೇಕ್ರಿ. ಅದು ಫಸ್ಟ್ ಬೆಲ್ಲ ಕರಗತ್ರಿ, ಕರಿಗೆ ಅದು ನೀರಂಗ ಅನಿಸ್ತತಿ ನಮಗ. ಅವಾಗ ಮತ್ತೆ ನಾವು ಅದನ್ನ ಕುದಿಸ್ಬೇಕ್ರಿ ಚಂದಂಗ. ಈಗ ನೋಡ್ರಿ ಬೆಲ್ಲೆಲ್ಲ ನೀರು ಬಿಟ್ಕೋತು. ನೀರು ಬಿಟ್ಕೊಂಡು ಈಗ ತಿಳಿ ಆಗ್ತದು. ಆಮೇಲೆ ಈಗ ಮತ್ತೆ ಗಟ್ಟಿ ಆಗ್ತತ್ರಿ ಅದು. ಈಗ ನೋಡ್ರಿ ಕುದಿಯಾಕತತಿ. ಇದೆಲ್ಲ ಬೆಲ್ಲ ಗಟ್ಟಿ ಹಾಕೋತ ಹೋಗ್ತತಿ. ಆಮೇಲೆ ನಮಗ ಉಂಡೆ ಹದಕ್ಕೆ ಬರ್ತತಿ. ಅದು ಸ್ವಲ್ಪ ಗಟ್ಟಿದ್ದಾಗ ತೆಗೆದ್ರೂ ಬಿಸಿ ಬಿಸಿ ಆಗಿರುವಾಗ ಉಂಡಿ ಕಟ್ಟಾಕ ಇದು ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅದನ್ನ ತಣ್ಣಗ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಕರ್ಗೈತದೆಲ್ಲ. ಇಷ್ಟೆಲ್ಲ ಕರಿಗಿ ಚಂದಂಗ ಇನ್ನೊಂದು ಸ್ವಲ್ಪ ಅದನ್ನ ಬಿಸಿ ಮಾಡೋಣ್ರಿ. ಯಾಕಂದ್ರೆ ಅದ್ರ ಒಳಗೆ ಎಲ್ಲ ನೀರಿನ ಅಂಶ ನೋಡ್ರಿ ಇದೆಲ್ಲ ಹೋಗಿ ಕರಿಗಿ ಅದು ಚಂದಂಗ ಆಗ್ಬೇಕ್ರಿ, ಉಂಡಿ ಹದಕ್ಕೆ ಬರ್ಬೇಕು. ಈಗ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಅದು ಎಲ್ಲ ನೀರಿನ ಅಂಶ ಎಲ್ಲ ಹೋಯ್ತು. ಈಗ ಬೆಲ್ಲೆಲ್ಲ ಗಟ್ಟಿ ಆಯ್ತು ನೋಡ್ರಿ. ಅದು ಹಿಂಗೆ ಬರ್ಬೇಕ್ರಿ. ಅದು ಹಿಂಗೆ ಈ ಹದಕ್ಕೆ ಬರ್ಬೇಕದು. ಇಷ್ಟೆಲ್ಲ ಮಾಡಿ ಚಂದಂಗ ಅದು ಬಿಸಿ ಬಿಸಿ ಆಗಿರ್ತತ್ರಿ. ಇನ್ನು ಅದನ್ನ ಆರಿಂದ ಸ್ವಲ್ಪ ಅದು ಇದು ಆರ್ಬೇಕ್ರಿ. ಅದೆಲ್ಲ ಚಂದಂಗ ಅಂದ್ರೆ ಉಂಡಿ ಹದಕ್ಕೆ ಬರ್ತತ್ರಿ. ಈಗ ಬಂತು ನೋಡ್ರಿ, ಇಷ್ಟು ಚಂದ ಬರ್ಬೇಕದು. ಇದಕ್ಕೆ ನಾನು ಸ್ವಲ್ಪ ಗಸಗಸೆಯನ್ನ ಹುರ್ಕೊಳಕ್ತೇನ್ರಿ. 1 ಮಿನಿಟ್ 2 ಮಿನಿಟ್ನಾಗ ನಾವು ಹುರಿದು ಬಿಟ್ಟಿರ್ತಾವ್ರಿ ಅಷ್ಟಾಗ. ಈಗ ನೋಡ್ರಿ ಗಸಗಸೆ ಎಲ್ಲ ಚಂದಂಗ ಹುರಿದಾವ್ರಿ ಅವು. ಇವನ್ನೆಲ್ಲ ನಾನು ಇದಕ್ಕೆ ಹಾಕೋತೇನ್ರಿ. ಈಗ ಮತ್ತೆ ಇದಕ್ಕೆ ತುಪ್ಪ ಹಾಕೊಂಡ ನಾ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ ಇದಕ್ಕೆ ಅವನೊಂದು ಸ್ವಲ್ಪ ತುಪ್ಪದಾಗ ಹುರ್ಕೊಳಕ್ತೇನ್ರಿ. ಬಾದಾಮಿನೂ ಹಾಕೊಂಡನ್ರಿ. ಇವೆಲ್ಲ ನಾ ತುಪ್ಪದಲ್ಲೇ ಹುರ್ಕೊಳಕ್ತೇನ್ರಿ. ಇವನ್ನ ಈಗ ನೋಡ್ರಿ ತುಪ್ಪದಾಗೆಲ್ಲ ಹುರಿದ ಇದನ್ನೇನು ನಾವು ಉಂಡಿ ಮಾಡಕಂತೇಳಿ ಒಂದು ಹದಕ್ಕೆ ಮಾಡಿದ್ದೀವಲ್ರಿ ಕೊಬ್ಬರಿ ಬೆಲ್ಲ ಅವನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಳಕ್ತೇನೆ ನಾನು. ಅದು ಸುಡು ಬಿಸಿ ಬಿಸಿ ಆಗಿರುವಾಗ ಯಾವಾಗೂ ಹಿಡಿಬಾರ್ದ್ರಿ, ನೋಡ್ಕೊಂಡ ಅದು ಸುಡು ಇಲ್ಲಾರ್ದಾಗ ಸ್ವಲ್ಪ ತಣ್ಣಗಾದ್ಮೇಲೆ ಹಿಡಿಬೇಕು. ಈಗ ನೋಡ್ರಿ ಒಂಚೂರು ಬಿಸಿನ ಐತಿದು.
ತುಪ್ಪ ಹಚ್ಕೊಂಡು ನಾನು ಉಂಡೆ ಕಟ್ತೀನಿ ರೀ. ಈಗ ನೋಡ್ರಿ ಹಿಂಗೆ ಉಂಡೆ ಅವನ್ನ ಸಣ್ಣ ಸಣ್ಣ ಆಗಿ ಕಟ್ಕೊಂಡು ಮತ್ತು ಅವನ್ನ ಚಂದಂಗೆ ತುಪ್ಪ ಹಚ್ಚಿ ಕಟ್ಬೇಕ್ರಿ. ಅಂದ್ರೆ ಮಸ್ತಾಗಿರ್ತೈತಿ. ಈಗ ನಾನು ಅವೇನು ಗಸಗಸೇನು ಹುರ್ಕೊಂಡಿದ್ದೀವಲ್ರಿ ಅವನ್ನ ಸ್ವಲ್ಪ ಹಾಕೊಳಕ್ತಾನೆ ಇದಕ್ಕೆ. ಗಸಗಸೆಗೆ ಇದು ಕೊಬ್ಬರಿ ಬೆಲ್ಲಕ್ಕೆ ಭಾಳ ಕಾಂಬಿನೇಷನ್ ರೀ. ಯಾವಾಗೂ ಗಸಗಸೆ ಹಾಕಿದ್ರೆ ಮತ್ತು ಡ್ರೈ ಫ್ರೂಟ್ಸೂ ನಿಮ್ಮ ಹತ್ರ ಯಾವಾರ ಇದ್ರೆ ಹಾಕೋದು, ಅದನ್ನು ಭಾಳ ಟೇಸ್ಟ್ ಬರ್ತೈತೆ ರೀ. ಅದು ಯಾವಾಗಲೂ ಕೊಬ್ಬರಿ ಬೆಲ್ಲ ಇರ್ತೈತಲ್ರಿ, ಅದಕ್ಕೆ ಅವೆಲ್ಲನೂ ಕಾಂಬಿನೇಷನ್ ಚಂದ ಆಗ್ತಾವ್ರಿ. ಈಗ ನೋಡ್ರಿ ನಾ ಇವನ್ನೆಲ್ಲ ಉಂಡೆ ಕಟ್ಟಾಕತ್ತಾನೆ. ಭಾಳ ಮಸ್ತಾಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಕೊಬ್ಬರಿ ಉಂಡೆ ಮಾಡಿ ತೋರ್ಸಾಕ್ತಾನೆ, ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತಾನೆ. ನೀವು ಒಂದು ಕೊಬ್ಬರಿ ಇದ್ರೂ ಅವನ್ನ ಇದೇ ಥರ ಉಂಡೆ ಮಾಡ್ಕೊಂಡು ತಿನ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತಾಗ. ಯಾರ ಗೆಸ್ಟ್ ನೀವು ಇದೇ ಥರ ಒಂದು ಕೊಬ್ಬರಿ ಇತ್ತಂದ್ರೆ ಮಾಡಿ ಬೆಲ್ಲ ಹಾಕಿ ಅದಕ್ಕೆ ಒಂದು ಒಳ್ಳೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿ ತೋರಿಸಿದ್ರೆ ಭಾಳ ಮಸ್ತಾಗಿರುವಂಥ ಕೊಬ್ಬರಿ ಉಂಡಿರಿ. ಈಗ ನಾನು ನೆಕ್ಸ್ಟ್ ಬೆಲ್ಲದ ಹೆಸರು ಉಂಡಿಯನ್ನು ಹೆಂಗೆ ಮಾಡೋದು ತೋರಿಸ್ಕೊಡ್ತೇನೆ ರೀ. ಇಲ್ಲೇ 1 kg ಅಷ್ಟು ಹೆಸರು ಕಾಳು ತೊಗೊಂಡನಿ. ಅವನ್ನ ಇದ್ರಾಗ ಹುರ್ಕೊಳಕ್ತಾನೆ ರೀ. ಈಗ ಹೆಸರು ಕಾಳನ್ನು ಚಂದಂಗೆ ಕೆಂಪಾಗುವಂಗೆ ಹುರಿಬೇಕು. ಅವನ್ನ ಅದಕ್ಕೊಂದು ಕಲರ್ ಬರ್ತೈತೆ ರೀ. ಯಾಕಂದ್ರೆ ಸಿಪ್ಪೆ ಒಳಗೆ ಅವು ಹೆಸರು ಕಾಳು ಅಳಗಾಡ್ತಿರ್ತಾವೆ, ಅಷ್ಟು ಚಂದ ಅವು ಮ್ಯಾಲಿನ ಸಿಪ್ಪೆ ಎಲ್ಲ ಬಿಚ್ಕೋಬೇಕು, ಹಂಗೆ ಹುರಿಬೇಕು ಅವನ್ನ. ಈಗ ಇಷ್ಟು ಕೆಂಪಾಗ್ಯಾವ ನೋಡ್ರಿ, ಆ ಕಲರ್ ಹೋಗಿ ಈ ಕಲರ್ ಬರ್ತಾವೆ. ಆ ಥರ ಹೆಸರು ಕಾಳನ್ನು ಹುರಿದ್ರಲ್ಲೇ ಫಸ್ಟ್ ಹೆಸರು ಕಾಳು ಹುರಿದನೇ ಚಂದ ಹುರಿಬೇಕು. ಅದಕ್ಕೆ ನಾನು ಇದನ್ನ ಹುರ್ಕೊಂಡಿದ್ದು ತೋರ್ಸಾಕತ್ತೇನೆ ನಿಮ್ಗೆ. ಇವನ್ನ ಮಿಕ್ಸಿ ಜಾರ್ ತೊಗೊಂಡ್ರೆ ಸ್ವಲ್ಪ ಹಾಕಿ ಬೇಳೆ ಮಾಡ್ಕೋಬೇಕಾಗತ್ತೆ. ಬೇಳೆ ಮಾಡ್ಕೊಂಡ್ರೆ ಏನಂದ್ರೆ ಇದ್ರ ಸಿಪ್ಪೆ ಎಲ್ಲ ಹೋಗ್ಬಿಡ್ತೈತೆ ಅದಕ್ಕೆ. ಅವನ್ನ ಆಮೇಲೆ ಕೇರ್ಕೊಂಡು ಅದನ್ನ ಬೇಳೆ ಬೇರ್ಪಡಿಸ್ಕೊಂಡು ಬೀಸ್ಕೊಂಬರ್ಬೇಕಾಗ್ತದೆ. ನೋಡ್ರಿ ಈಗ ಬೇಳೆ ಅದಾವಲ್ರಿ, ಇವು ಬೇಳೆ ಕಾಳುಗಳು ಹಿಂಗಾಗ್ಯಾವು. ಇವನ್ನ ಬೇಕಾದ್ರೆ ನೀವು ಕೇರಿ ಅದನ್ನು ಎಲ್ಲ ತೆಗೆದು ಹಿಂಗೆ ಹಿಟ್ಟು ಬೀಸಿಸ್ಬೇಕು. ಈಗ ನೋಡ್ರಿ ನಾವು ಹಿಟ್ಟು ಬೀಸ್ಕೊಂಬಂದೆವು. ಭಾಳ ಮಸ್ತ್ ಇರ್ತೈತಿ, ಸಾಫ್ಟ್ ಇರ್ತೈತಿ ಹಿಟ್ಟು, ಬೇಳೆ ಹಿಟ್ಟದು. ಹೆಸರು ಕಾಳಿನ ಬೇಳೆ ಹಿಟ್ಟು ಹುರಿದಿರ್ತವಲ್ರಿ, ಭಾರಿ ಚಂದ ಘಮ ಇರ್ತೈತಿ, ಅಷ್ಟು ಚಂದ ಇರ್ತೈತೆ ಅದು ಹಿಟ್ಟು. ಅದಕ್ಕೆ ಇದು ನೋಡ್ರಿ ಸಾಫ್ಟ್ ಆಗಿರುವಂಥ ಹೆಸರು ಹಿಟ್ಟು. ಇದಕ್ಕೆ ನಾನು ಬೆಲ್ಲದಲ್ಲೇ ಉಂಡೆ ಮಾಡ್ತೀನಿ. ಇದಕ್ಕೆ ತುಪ್ಪ ತೊಗೊಳಕ್ತಾನೆ. ಈಗ ಅದನ್ನು ಕರಗಿಸಿ ಇಟ್ಕೋಬೇಕಾಗ್ತೈತಿ. ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗ್ತಿರ್ತೈತೆ ಹೆಸರು ಉಂಡಿಗೆ ಅಂತೇಳಿ ತುಪ್ಪದಲ್ಲೇ ಮಾಡೋದಲ್ರಿ ಇದು. ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅಂಥೇಳಿ ತುಪ್ಪ ತೊಗೊಳಕ್ತಾನೆ. ನೀವು ತುಪ್ಪ ಎಲ್ಲ ಸರಿಯಾಗಿ ಕಾಸಿಟ್ಕೋರದನ್ನ ಎಷ್ಟು ಬೇಕಷ್ಟು ಹಾಕೊಳಕ್ಕೆ ಬರ್ತೈತಿ. ಎಷ್ಟು ಅದಕ್ಕೆ ನೋಡ್ಕೊಂಡು ಹಾಕೋಬೇಕ್ರಿ. ಈಗ ಏಲಕ್ಕಿನೂ ತೊಗೊಂಡೆ ನಾನು. ಇಲ್ಲಿ ಏಲಕ್ಕಿ ಜಜ್ಜಿ ಇಟ್ಕೋತನು ಮತ್ತು ತುಪ್ಪನೂ ಕರಗಿಸಿ ಇಟ್ಕೋತನು. ಇವೆಲ್ಲನೂ ಹಾಕೋದ್ರಿಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತಾವೆ ನೋಡ್ರಿ. ಈಗ ಏಲಕ್ಕಿಯನ್ನು ತೊಗೊಂಡು ಹಾಕೊಳಕ್ತಾನೆ ಇದಕ್ಕೆ. ಈಗ ಹಿಟ್ಟನ್ನು ಹೆಸರು ಹಿಟ್ಟು ಭಾರಿ ಸಾಫ್ಟ್ ಆಗಿರುವಂಥದ್ದು, ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ, ತುಪ್ಪ ಕರಗಿಸಿ ಇಟ್ಕೊಂಡನಿ ಮತ್ತು ಏಲಕ್ಕಿಯನ್ನು ಕುಟ್ಟಿಟ್ಕೊಂಡೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಈಗ ನಾವು ಹೆಸರುಂಡೆ ಮಾಡೋಣ. ಹೆಸರುಂಡೆ ಮಾಡೋಕೆ ಬೆಲ್ಲನ ಚಂದಂಗೆ ಕುಟ್ಕೋಬೇಕು, ಹಳ್ಳಿಲ್ದಂಗೆ. ಅದ್ರೊಳಗೆ ಏನೋ ಇದು ಬರಬಾರ್ದು, ಬೆಲ್ಲದಾಗ ಸಾಫ್ಟ್ ಇರ್ಬೇಕು ಬೆಲ್ಲನೂ. ಈಗ ಹೆಸರು ಹಿಟ್ಟನ್ನು ನಾನು ಇದರಲ್ಲಿ 2 ಸ್ಪೂನ್ ತೊಗೊಂಡೆ ನೋಡ್ರಿ. ಇದಕ್ಕೆ ನಾನು ಬೆಲ್ಲ ಹಾಕೋದನ್ನ ನೀವು ಎಷ್ಟು ಬೇಕಷ್ಟು ಹಾಕೋರಿ. ಈಗ 2 ಸ್ಪೂನ್ ಹಿಟ್ಟು ತೊಗೊಂಡೆ ನಾನು, ಹೆಸರು ಹಿಟ್ಟು ಸಾಫ್ಟ್ ಆಗಿರುವಂಥದ್ದು. ಆಮೇಲೆ ಬೆಲ್ಲನೂ ಚಂದಂಗೆ ಕುಟ್ಟಿರ್ಬೇಕ್ರಿ. ಅದನ್ನು ಚಂದಂಗೆ ಕುಟ್ಟಿದಂಥ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ. ಅದನ್ನು ಇದ್ರಷ್ಟೇ ತೊಗೋತೀನಿ ಪ್ರಮಾಣ. ಆದ್ರೆ ನಾನು ನೋಡಿ ಹಾಕ್ತೀನಿ ಅಷ್ಟೆ. ನೋಡಿ ನಿಮಗೆ ಎಷ್ಟು ಬೇಕಷ್ಟ ಹಾಕ್ರಿ. ಬ್ಯಾಡ ಅಂದ್ರೆ ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ಬೆಲ್ಲದ್ದು. ಆದ್ರೆ ಈಗ ತುಪ್ಪ ಹಾಕಬೇಕಾಗ್ತದೆ. ಇದಕ್ಕೆ ಬೆಲ್ಲ ಹಾಕಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿ ಈ 1 ಕಪ್ಪಿನಷ್ಟು ನಾನು ಇದಕ್ಕೆ ತುಪ್ಪ ಹಾಕೋತೀನಿ. ಯಾಕಂದ್ರೆ ಹಿಟ್ಟು ಇರೋದ್ರಿಂದ ತುಪ್ಪ ಭಾಳ ಹಿಡಿತೈತಿ ಇದು. ಅದಕ್ಕೆ ಹೆಸರುಂಡಿಯನ್ನು ತುಪ್ಪದಲ್ಲೇ ಮಾಡ್ತಾರೋ, ಇದರಲ್ಲೇ ಹಾಕೋತ ಮತ್ತು ಬೇಕಾದ್ರೆ ಹಾಕೋಬೋದು. ಈಗ ನೋಡ್ರಿ ಎಲ್ಲನೂ ಮಿಕ್ಸ್ ಮಾಡಾಕ್ತೇನೆ ನಾನು. ಇದಕ್ಕೆ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪ ಎರಡನ್ನೂ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ಎಷ್ಟು ಚಂದ ಮಿಕ್ಸ್ ಮಾಡ್ತೀವೋ ಅಷ್ಟು ಚಂದ ಉಂಡೆ ಚಂದ ಬರ್ತಾವ್ರಿ. ಹಿಂಗೆ ಸಾಫ್ಟ್ ಆಗ್ಬೇಕು ನೋಡ್ರಿ. ಭಾರಿ ಮಸ್ತಾಗಿರುವಂಥ ಒಂದು ಇದು ಹೆಸರುಂಡೆ ಭಾಳ ಚಂದ, ಬೆಸ್ಟ್ ರೀ ಇದು. ಆರೋಗ್ಯಕ್ಕೂ ಭಾಳ ಚಲೋ. ತುಪ್ಪನೂ ಪೂರ್ತಿಯಾಗಿ ಎಲ್ಲ ಕಡೆನೂ ಬಂದೈತದ. ಹಿಂಗೆ ಮೆತ್ತಗೆ ಹಿಟ್ಟು ಉಂಡೆ ಹಿಟ್ಟು ಆಗ್ಬೇಕದು. ಆಗಿಂದ ನಾನು ಅದಕ್ಕೆ ಏನು ಮಾಡಾಕ್ತಾನೆ ಅಂದ್ರೆ ರೀ, ಗೋಡಂಬಿ ತೊಗೊಳಕ್ತಾನೆ. ಸ್ವಲ್ಪ ಗೋಡಂಬಿ ತೊಗೋತನು. ಗೋಡಂಬಿಯನ್ನು ಹಿಂಗಿಟ್ಟ ಅದ್ರೊಳಗೆ ಉಂಡೆ ಕಟ್ಬೇಕ್ರಿ.
ಉಂಡೆಗಳನ್ನು ಚಂದಂಗೆ ಸಾಫ್ಟಾಗಿ ಬರ್ತಾವೆ ಉಂಡೆ. ಅಷ್ಟು ಚಂದ ಘಮ ಇರ್ತತಿ ಉಂಡಿಗೆ. ನೀವು ಮಾಡಿ ನೋಡ್ರಿ. ಈ ಥರ ಉಂಡೆ ತಿನ್ನೋದ್ರಿಂದ ಭಾಳ ಒಳ್ಳೇದು ಹೆಲ್ತಿಗೆ. ಅಲ್ಲಿ ಬೇರೆ ಕಡೆ ರೆಡಿಮೇಡ್ ತಂದು ತಿನ್ನೋಕ್ಕಿಂತ ಮನೇಲೇನ ಯಾವಾಗ ನಿಮಗೆ ಆಗ್ತೈತೆ ಅವಾಗ ಕಾಳು ಹುರಿದಿಡ್ಬೇಕ್ರಿ. ಯಾವಾಗ ಆಗ್ತೈತಿ ಬೀಸ್ಕೊಂಬಂದಿಡ್ಬೇಕು. ಒಟ್ಟು ಹಿಟ್ಟು ಸ್ಟಾಕ್ ಮಾಡಬೇಕು. ಆಮೇಲೆ ಯಾವಾಗ ಒಂದ್ಸಲ ಉಂಡೆ ಮಾಡ್ತಾ ಇರಬೇಕು. ಹಿಂಗೇನೋ ಒಂದು ಮಾಡಿ ಹಾಕೊಲ್ಲಕ್ಕೆ ನೀವು ಇಂಥ ಉಂಡೆ ಮಾಡ್ಕೊಂಡು ತಿಂದ್ರೆ ಹೆಲ್ತಿಗೆ ಭಾಳ ಬೆಸ್ಟ್ ರೀ ಇದು. ಅದಕ್ಕೆ ನಾನು ನಿಮಗೆ ಹೆಂಗೆ ಅನ್ನೋದು ಮಾಡಿ ತೋರ್ಸಾಕ್ತೀನಿ. ಸ್ವಲ್ಪ ಗಿರ್ನಿಗೆ ಹಾಕಿಸೋದು ಒಂದೇ ನೋಡ್ರಿ. ಇದು ಮನೇಲೆ ಬ್ಯಾಳೆ ಮಾಡ್ಕೋಬೋದು, ಮನುಕ ಹಚ್ಬೋದು ರೀ, ಬಾದಾಮಿ ಹಚ್ಬೋದು. ಈಗ ನಾನು ಗೋಡಂಬಿ ಹೆಚ್ಚೆ ಇವು ಹೆಸರುಂಡಿನ ಬೆಲ್ಲದ ಯಂತ್ರ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ಬರ್ತಾವೆ ನೋಡ್ರಿ. ಈಗ ಪೂರ್ತಿಯಾಗಿ ನಾನು ಸಾಫ್ಟ್ ಆಗಿರುವಂಥ ಬೆಲ್ಲದ ಯಂತ್ರ ಮಾಡಿರುವಂಥ ಹೆಸರುಂಡಿನ ನಿಮ್ಗೆ ಮಾಡೇ ತೋರ್ಸಾಕ್ತಾನೆ. ಹಿಂಗೆ ನೀವು ಚಂದಂಗೆ ತುಪ್ಪ ಹಾಕಿ ಕಲಿಸಿ ಹೆಸರು ಹಿಟ್ಟು ಮಾಡಿಕೊಂಡು ಮಾಡೇ ನೋಡ್ರಿ. ಈಗ ನೆಕ್ಸ್ಟ್ ಚುರ್ಮುರಿ ಉಂಡಿಯನ್ನ ನಾನು ಮಾಡೋದು ತೋರಿಸ್ತೇನೆ ರೀ. ಚುರ್ಮುರಿ ಉಂಡಿ ಭಾಳ ಬೆಸ್ಟ್ ಆಗಿರ್ತಾವು. ಯಾಕಂದ್ರೆ ಬೆಲ್ಲ ಹಾಕಿ ಮಾಡಿರ್ತೈತಲ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತಾವ. ಈಗ ನೋಡ್ರಿ ಕ್ರಿಸ್ಪಿ ಆಗಿರುವಂಥ ಚುರ್ಮುರಿ ಇವತ್ತು ಪಾಕಿಟ್ ಹೊಡೆದ್ ನಾ ಚಲೋ ಅನ್ನೋ ಚುರ್ಮುರಿ ತೊಗೊಂಡ್ರಿ. ಯಾಕಂದ್ರೆ ಕ್ರಿಸ್ಪಿ ಇರ್ತಾವ ಅಂತ ಹೇಳಿನ ನಾನು ಹೊಸವ ಚುರ್ಮುರಿ ತೊಗೊಳಕತ್ತೇನ್ರಿ. ನೋಡ್ರಿ ಈಗ ಕ್ರಿಸ್ಪಿ ಆದ ಚುರ್ಮುರಿ ಮತ್ತು ಇವನ್ನೆಲ್ಲ ಚಂದಂಗ ಕ್ರಿಸ್ಪಿ ಇದ್ರನ ಉಂಡಿ ಚಂದ ಬರ್ತಾವ್ರಿ. ಈಗ ನೋಡ್ರಿ ಅದನ್ನ ಎಷ್ಟು ತೊಗೊಳಕ್ತಾನೆ ಅಂದ್ರೆ ಪ್ರಮಾಣ 1 ಲೀಟ್ರಿಂದ ನಾನು ಹಾಲಿಂದ ಇರ್ತೈತಲ್ರಿ ಅದ್ರಲ್ಲೇ ನಾ ಮಾಪ್ ಮಾಡ್ಕೊಳಕ್ತಾನೆ. 2 ಲೀಟರ್ ಅಷ್ಟು ತೊಗೊಳಕ್ತಾನೆ ರೀ. ನೋಡ್ರಿ 2 ತೊಗೊಂಡಾನ ಇದ್ರಲ್ಲೇ. ಇಷ್ಟನ್ನ ಪ್ರಮಾಣ ತೊಗೊಂಡಾದ್ಮೇಲೆ ಇದಕ್ಕೆ ನಾನು ಬೆಲ್ಲನೂ ಎಷ್ಟು ತೊಗೋತೀನಿ ತೋರಿಸಿದ್ರಿ. ಬೆಲ್ಲ ಇದರಲ್ಲೇ ಹಾಫ್ ತೊಗೊಂಡೇನ್ರಿ. ಇದು ಆರ್ಗ್ಯಾನಿಕ್ ಐತಲ್ರಿ ಅದಕ್ಕೆ ಹಿಂಗೈತಿ. ಈಗ ಇದನ್ನ ಚಂದಂಗ ನಾವು ಇದನ್ನ ಮಾಡ್ಕೋಬೇಕ್ರಿ, ಕರ್ಗಿಸ್ಕೋಬೇಕು, ಪಾಕ ಮಾಡ್ಕೋಬೇಕು ಇದನ್ನ. ಅದಕ್ಕೆ ನಾನು ಅರ್ಧ ಕಪ್ನಷ್ಟು ನೀರು ಹಾಕೇನೆ. ಇದಕ್ಕೆ ಇಷ್ಟೆಲ್ಲ ಹಾಕಿ ಇದನ್ನ ಚಂದಂಗ ನಾವು ಕರ್ಗಿಸ್ಕೋಬೇಕ್ರಿ. ನೋಡ್ರಿ ಈಗ ನಾನು ಬೆಲ್ಲನ ಕರ್ಗಿಸ್ಕೊಳಕ್ತಾನ್ರಿ. ಈಗ ಹಿಂಗ ನಾವು ಚಂದಾಗ ಬೆಲ್ಲ ಕರ್ಗಿಸ್ಕೋತ ಅದನ್ನೆಲ್ಲ ಕರ್ಗಿಂದ ನಾವು ಸೋಸ್ಕೋಬೇಕಾಗ್ತತಿ. ಅದಕ್ಕೆ ನಾನು ಇದನ್ನ ಈಗೆಲ್ಲಾನು ಬೆಲ್ಲ ಇದು ಒಡೆದ ಕರ್ಗಿಸಾಕತ್ತಾನ ನೋಡ್ರಿ. ಈಗ ಅದು ಬೆಲ್ಲ ಕರ್ಗಾಕತ್ತತಿ. ಈಗ ಇದನ್ನೆಲ್ಲ ತೆಗೆದ ನಾನು ಅದನ್ನ ಒಂದು ಸಾನ್ಗಿಗೆ ಹಾಕಿ ಸೋಸ್ಕೋತನ್ರಿ. ಅದನ್ನ ಸೋಸ್ಕೊಂಡಾದ್ಮೇಲೆ ನೋಡ್ರಿ ಹಿಂಗೆ ಬರ್ಬೇಕು ನೋಡ್ರಿ. ಅದು ಎಲ್ಲ ಈಗ ಪಾಕ ಬರೇ ಬೆಲ್ಲದ ನೀರು ಆತ್ರಿ ಅದು. ಇದನ್ನ ನಾನು ಏನು ಮಾಡ್ತೀನಂದ್ರೆ ಈಗ ನೋಡ್ರಿ ಇನ್ನೂ ಕರಗೈತಲ್ರಿ. ಇದನ್ನೆಲ್ಲ ಕರಗಿಂದ ಆದ್ಮೇಲೆ ಸೋಸ್ಕೊಂಡು ಮತ್ತೆ ಇದನ್ನ ಪಾತ್ರೆ ತೊಳ್ಕೊಂಡು ನಾನು ಮತ್ತೆ ಇದಕ್ಕೆ ಹಾಕೋತನ್ರಿ. ಹಿಂಗೆ ಬೆಲ್ಲ ಸೋಸ್ಕೊಂಡು ಮಾಡೋದ್ರಿಂತ ಅದ್ರೊಳಗೆ ಏನೂ ಬರಲ್ರಿ. ಈಗ ಮತ್ತೆ ನಾನು ಪಾತ್ರೆಗೆ ಹಾಕಿ ಇದನ್ನ ತಿರ್ಗಿಸ್ಕೊಂಡ ನಾವು ಪಾಕ ಮಾಡ್ಕೋಬೇಕ್ರಿ. ತಿರ್ಗಿಸಿ ನೋಡ್ರಿ ಈಗ ಎಲ್ಲ ಪಾಕ ಆಗಾಕತ್ತೈತೆ. ಅದು ಚಂದಂಗೆ ಪಾಕ ಆತಂದ್ರೆ ಅದನ್ನ ಕಟ್ಬೋದ್ರಿ. ನಮಗೆ ಗುರ್ತಾಗ್ತತ್ರಿ. ಹಿಂಗೆ ಕೂಡ್ಬೇಕ್ರಿ ಅದು ಗಟ್ಟಿಯಂಗೆ. ಇನ್ನೂ ಅದು ಗಟ್ಟಿಯಾಗಿಲ್ರಿ, ಆಗಬೇಕು. ಇನ್ನೊಂದು ಸ್ವಲ್ಪ ಮಾಡಿ ಇದನ್ನು ನಾವು ಪಾಕ ಮಾಡ್ಕೊಂಡು ತಕ್ಕೋಬೇಕ್ರಿ. ಈಗ ನೋಡ್ರಿ ಇದೆಲ್ಲ ರೆಡಿ ಆಗೈತಿ ಪಾಕ. ಇದ್ರೊಳಗೆ ನಾವು ಏನು ಮಾಡ್ಬೇಕಂದ್ರೆ ಚುರ್ಮುರಿಯನ್ನು ಹಾಕೋಬೇಕ್ರಿ. ಇನ್ನು ಬಿಸಿ ಇರುವಾಗ್ಲೇ ಹಾಕೋಬೇಕ್ರಿ. ಈಗ ಬಿಸಿ ಐತಲ್ರಿ ಇದು ಹಾಕಿ ನಾನು ಚುರ್ಮುರಿ ಹಾಕಿ ಕಲ್ಸಾಕ್ತಾನೆ ನೋಡ್ರಿ. ಹಿಂಗೆ ಇದ್ರೊಳಗೆಲ್ಲ ಚಂದಂಗ ಮಿಕ್ಸ್ ಮಾಡಿ, ಅದು ಬೆಲ್ಲ ಜಾಸ್ತಿ ಹಾಕೈತಲ್ರಿ ಇವೆಲ್ಲ ಹಿಡಿತಾವೆ. ಕರೆಕ್ಟಾಗಿ ಪ್ರಮಾಣನ ತೊಗೊಂಡೈತಿ. ಇದೆಲ್ಲನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗ. ಭಾಳ ಬಿಸಿಯಾಗಿರ್ತೈತ್ರಿ. ಅದಕ್ಕೆ ಒಂದು ಸ್ವಲ್ಪ ಕೈಗೆ ಏನು ಮಾಡ್ಬೇಕು, ಎಣ್ಣೆ ಹಚ್ಕೋಬೇಕ್ರಿ. ಅಂದ್ರೆ ಅದು ಚಂದಂಗ ಕಟ್ಟಾಕಾಗ್ತತ್ರಿ. ಈಗ ನೋಡ್ರಿ ಇದನ್ನೆಲ್ಲನೂ ಚಂದಂಗ ಮಿಕ್ಸ್ ಮಾಡಾಕ್ತಾನೆ. ಮಸ್ತಂಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಾಗನ ಇದನ್ನ ಕಟ್ಕೋಬೇಕ್ರಿ. ಬಿಸಿ ಬಿಸಿ ಐತಲ್ರಿ ಎಣ್ಣೆ ಹಚ್ಕೊಂಡ ಕಟ್ತೀನಿ. ಇದು ಎಣ್ಣೆ ಹಚ್ಕೊಂಡ ಚಂದಾಗ ಮಾಡಿ ನೋಡ್ರಿ. ಈಗ ಬಿಸಿ ಬಿಸಿ ಐತಲ್ರಿ ಇದನ್ನ ಹಿಂಗೆ ಇದೇ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರೆ. ಹಿಂಗೆ ಮಾಡಿ ಕಟ್ಟಿ ಬಿಡ್ಬೇಕ್ರಿ. ಅದನ್ನ ಫಾಸ್ಟಾಗಿ ಕಟ್ಟೋದಿರ್ತೈತ್ರಿ. ಯಾಕಂದ್ರೆ ಬಿಸಿ ಬಿಸಿ ಇರ್ತಾವಲ್ರಿ ಕೈಯಾಗ. ಹಿಂಗೆ ಬಡ ಬಡ ಕಟ್ಟಿ ಬಿಡ್ಬೇಕ್ರಿ ಅವ್ನು. ನೋಡ್ರಿ ಹಿಂಗೆ ಪಟ್ನ ಹಿಂಗೆ ಕಟ್ಟಿ ಬಿಡ್ಬೇಕು. ಯಾಕಂದ್ರೆ ಅದು ಎಣ್ಣೆ ಹಚ್ಚೋದು ಹಿಂಗೆ ಕಟ್ಟೋದ್ರಿ. ಅಂದ್ರೆ ಅವು ಕುಂದಿರ್ತಾವ್ರಿ, ಅವು ಆನ್ ಇರ್ತೈತಲ್ರಿ. ನಿಮ್ಗೆ ಅದು ಆನ್ ಏನರ ನಿಮ್ಗೆ ಕಡಿಮೆ ಅನ್ಸಾಕತ್ತು ಆಗಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಮತ್ತೆ ಕಟ್ಕೋಬೋದ್ರಿ. ಹಿಂಗೆ ಉಂಡೆಯನ್ನು ಕಟ್ಟೋದನ್ನು ನಾನು ನಿಮಗೆ ಇದು ಭಾಳ ಈಜಿ ಐತ್ರಿ, ಆದ್ರೆ ಮಾಡ್ಬೋದು. ನೋಡ್ರಿ ಹಿಂಗೈತಿ, ಹಿಂಗೆ ಕಟ್ಬೋದು. ಎಣ್ಣೆ ಸ್ವಲ್ಪ ಹಚ್ಚಿದ್ರೆ ಕೈ ಸ್ವಲ್ಪ ಬಿಸಿ ಕಡಿಮೆ ಆಗ್ತತ್ರಿ. ಅದಕ್ಕೆ ನಾವು ಕಟ್ಟಾಕ್ ಬರ್ತೈತಿ ಉಂಡೆ. ಹಿಂಗೆ ಮಸ್ತ್ ಆಗ್ತಾವ್ರಿ ಕುರುಕುರು ಉಂಡೆ. ಅವಾಗ ಸಣ್ಣವ್ರು ಇದ್ದಾಗೆಲ್ಲ ಇಂಥವೆಲ್ಲ ಉಂಡೆ ತಿಂದಿವಲ್ರಿ. ಹಂಗೆ ಈಗ ನೆನಪು ಬರ್ತೈತೆ ಅದೆಲ್ಲ.
ಅಷ್ಟು ಮಸ್ತ್ ಆಗಿರ್ತಾವ. ಅವಾಗೆಲ್ಲ ಪಂಚಮಿ ಹಬ್ಬ ಅಂದ್ರೆ ಎಲ್ಲಾ ತರ ಉಂಡಿ ಮಾಡ್ತಿದ್ರಿ. ಈಗ ಇವನ್ನೆಲ್ಲ ಮಾಡಿ ತೋರ್ಸಾಕತ್ತೈತಿ. ಅದಕ್ಕ ಇದನ್ನ ಇದೇ ತರ ನೀವು ಇದನ್ನ ಅವು ಚುರುಮುರಿ ಏನ್ರ ನಿಮ್ಗೆ ದೂರ ಅನ್ಸ್ಲಿಲ್ಲ ಬಿಸಿಲಿಗೂ ಇಡ್ಬೋದ್ರಿ. ಅವನ್ನ ಬಿಸಿಲಿಗೆ ಇಟ್ಟು ತಂದ ಪಾಕ ಮಾಡಿ ಹಾಕೊಂಡ ಹಿಂಗ್ ಚುರುಮುರಿ ಉಂಡಿ ಮಾಡ್ಬೋದ್ರಿ. ಬಾಳ್ ಮಸ್ತ್ ಆಗ್ತಾವ್ರಿ. ಈಗ ನೆಕ್ಸ್ಟ್ ನಾನು ಕರಿ ಎಳ್ಳಿ ಉಂಡಿ ಹೆಂಗ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಕರಿ ಎಳ್ಳಿನ ಉಂಡಿ ಬಾಳ್ ಬೆಸ್ಟ್ ಆಗಿರ್ತಾವ. ಇವು ಒಂದ್ ಸಾಂಪ್ರದಾಯಿಕ ಒಂದ್ ಉಂಡಿದು. ಯಾಕಂದ್ರ ಎಡಿ ದೇವ್ರ ನಾಗಪ್ಪನ ಎಡಿ ಹಿಡ್ಯಾಕು ಮಾಡ್ತಾರ್ರಿ. ಮತ್ತ ಎಳ್ಳನ್ನ ನಾವು ಹೆಚ್ಚ ಸಂಕ್ರಮಣದಾಗ ಇದ್ರಾಗ ನಾಗಪ್ಪನ ಹಬ್ಬದಾಗ ಪಂಚಮಿ ಅಂತಾರಲ್ರಿ ಅವಾಗ ಉಪಯೋಗ ಮಾಡ್ತೀವಿ. ಹೆಚ್ಚ ಅದಕ್ಕೊಂದ್ ಎಳ್ಳಿಗೆ ಒಂದ್ ವ್ಯಾಲ್ಯೂ ಇರ್ತೈತಿ ಅವಾಗ. ಯಾಕಂದ್ರೆ ಎಳ್ಳನ್ನ ತಗೊಂಡ್ ಮಾಡ್ಲೇಬೇಕಂತ ಹೇಳಿ ಇರ್ತೈತ್ರಿ ಮನೆಯೊಳಗ್ ಪೂಜೆಗಾಗ್ಲಿ ಎಡಿಗಾಗ್ಲಿ. ಅದಕ್ಕೆ ಎಳ್ಳಿನ ಬೆನಿಫಿಟ್ಸು ಬಾಳ ಅದಾವ್ರಿ. ಈಗ ನಾ ಇಲ್ಲಿ ಕರಿ ಎಳ್ಳು ತಗೊಂಡ ನೋಡ್ರಿ. ಕರಿ ಎಳ್ಳು ಹೊಲ್ದಾಗ ಬೆಳೆದಿದ್ದು ಇರ್ತಾವಲ್ರಿ ನ್ಯಾಚುರಲ್ ಆಗಿ ಅಂತಾವು ಎಳ್ಳು ತಗೊಂಡೈತಿ. ಇವೇನ ಈಗ ಡೂಪ್ಲಿಕೇಟ್ ಬಂದಾವತ್ರಿ, ಅವನ್ನ ನೋಡಿ ತಗೋಬೇಕತ್ರಿ ಎಳ್ಳು. ಈಗೆಲ್ಲ ನಾವು ರೈತರು ಬೆಳೆದಿದ್ದಂಥದ್ದು ಒಂದು ಎಳ್ಳನ್ನ ತಂದಿವು. ತಂದ್ರೆ ಇದನ್ನ ತೊಳೆದೋದು ಎಲ್ಲ ನಾನು ಬೇರೆ ವಿಡಿಯೋದಾಗ ತೋರ್ಸೇನ್ರಿ, ಮೊದ್ಲಿನ ವಿಡಿಯೋದಾಗ. ಈಗ ನಾನು ಇದನ್ನ ತಗೊಂಡ ಕರಿ ಎಳ್ಳನ್ನ ತಗೊಂಡ ನಾನು ಇಲ್ಲೇ ಹುರ್ಕೊಳಕತ್ತೇನ್ರಿ. ಇದನ್ನೆಲ್ಲ ತೊಳೆದು ಕ್ಲೀನ್ ಆಗಿ ಮಾಡ್ಕೊಂಡ, ಅವು ಹೊಲ್ದಾಗ ಬೆಳೆದಿದ್ರಿಂತ್ರ ಅಷ್ಟು ಕ್ಲೀನ್ ಇರಂಗಿಲ್ಲ, ಮಣ್ಣು ಇರ್ತಾವು. ಅವನ್ನೆಲ್ಲಾನು ನಾವು ಚಂದಂಗ ತೊಳಿಬೇಕಾಕತಿ. ತೊಳಿ ಪ್ರೊಸೀಜರ್ ಬೇಕಾದ್ರೆ ನಾನು ಇನ್ನೊಂದು ಹಿಂದಿನ ವಿಡಿಯೋದಾಗ ತೋರ್ಸೇನ್ರಿ. ಅಷ್ಟು ಚಂದಾಗ ಅವನ್ನ ತೊಳೆದ್ರ ಮಣ್ಣು ಕಲ್ಲು ಎಲ್ಲ ಹೋಗ್ತಾವು. ಈಗ ನೋಡ್ರಿ ಇವನ್ನೆಲ್ಲ ನಾವು ಕ್ಲೀನ್ ಮಾಡಿ ತಗೊಂಡಂತ ಒಂದ್ ಎಳ್ಳನ್ನ ಕರಿ ಎಳ್ಳು ತಗೊಂಡ ಇಲ್ಲಿ ಹುರ್ಕೊಳಕ್ತನ್ರಿ. ಹಿಂಗ ಚಂದಂಗ ಚಟಪಟ ಅಂತವ್ರಿ. ಹಳ್ಳಾಗುದತ್ತಾರಲ್ರಿ, ಹಂಗ ಹಳ್ಳಾಗ್ತಾವ. ಹಳ್ಳಾಗುತನೂ ನಾವು ಚಂದಂಗ ಹುರ್ಕೋಬೇಕ್ರಿ. ಹುರಿದ ಅವು ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕೊಂಡ ಪುಡಿ ಮಾಡ್ಕೊಳಕ್ತನ್ರಿ. ಈ ಪುಡಿಗೆ ನಾವು ಬೆಲ್ಲನ ಬೆರೆಸ್ಕೋಬೇಕಾಗ್ತತಿ, ಬೆಲ್ಲ ಹಾಕೋಬೇಕಾಗ್ತತಿ. ಅದಕ್ಕೆ ಈಗ ಫಸ್ಟ್ ಏನ್ ಮಾಡೋಣ, ನಾವು ಈ ಎಳ್ಳನ್ನ ಹುರಿದಂತ ಎಳ್ಳನ್ನ ಚಂದಂಗ್ ಹುರಿದಿರ್ತಾವಲ್ರಿ, ಎಷ್ಟು ಕಮಾನ್ ಬರ್ತಿರ್ತೈತಿ ಅಂದ್ರೆ ಎಳ್ಳಿಂದು ಅಷ್ಟು ಚಂದ ಬರ್ತಿರ್ತೈತ್ರಿ. ಅಷ್ಟು ಈಗ ಎಳ್ಳೆಲ್ಲ ಪುಡಿ ಮಾಡ್ಕೊಂಡ್ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಬೆಲ್ಲ ಕೂಡಿಸ್ಬೇಕ್ರಿ. ಈಗ ಇದ್ರಷ್ಟ ಬೆಲ್ಲ ತಗೊಂಡ್ರಿ ನಾ 1 ಲೀಟರ್ ಹಾಲಿನ ಅಷ್ಟ ಇದು ಇರ್ತೈತಲ್ರಿ ಪಾತ್ರೆ, ಅಷ್ಟು ನಾನು ಎಳ್ಳು ತಗೊಂಡನಿ. 1 kg ಆಗತ್ರಿ ಅದು. ಈಗ 1 kg ಅಷ್ಟ ನಾನು ಇದಕ್ಕೆ ಬೆಲ್ಲ ತಗೊಂಡನಿ. ಆರ್ಗ್ಯಾನಿಕ್ ತಗೊಂಡನ್ರಿ. ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂತ ಉಂಡಿ ಟೇಸ್ಟ್ ಆಗ್ತಾವ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದತ್ ಹೇಳಿ ನಾ ಇದನ್ನ ತಗೊಂಡ ಆರ್ಗ್ಯಾನಿಕ್. ಇಲ್ಲೇ ಬೆಲ್ಲ ತಗೊಂಡ ಕರಿ ಎಳ್ಳಿನ ಉಂಡಿ ಮಾಡಾಕತ್ತೀವ್ರಿ. ಈಗ ನೋಡ್ರಿ ಕರಿ ಎಳ್ಳನ್ನ ನಾ ಎಲ್ಲ ಚಂದಂಗ್ ಹುರ್ಕೊಂಡು ಎಲ್ಲ ಮಸ್ತಂಗ್ ಹುರ್ಕೊಂಡ ಅವಕ್ಕ ಬೆಲ್ಲಾನು ಕುಡ್ಸೇನಿ, ಪೌಡ್ರ್ ಮಾಡ್ಕೊಂಡನ್ರಿ. ಈಗ ಉಂಡಿ ಹದಕ್ ಬಂದೈತಿ ನೋಡ್ರಿ. ಕರಿ ಎಳ್ಳನ್ಯಾಗ್ರಿ ಅದು ಬಾಳ ಶಕ್ತಿ ಇರ್ತೈತ್ರಿ, ರೋಗ ನಿರೋಧಕ ಶಕ್ತಿ. ಮತ್ತ ಮೂಳೆಗಳಿಗೆ ಮತ್ತು ಕೂದಲ್ಕಾಗ್ಲಿ, ಕೂದಲ ಆರೋಗ್ಯಕ್ಕಾಗ್ಲಿ, ಮೂಳೆಗಳಿಗೆ ಆಗ್ಲಿ ಇದು ಎಳ್ಳಿಂದು ಬಾಳ ಎಳ್ಳು ತಿನ್ನೋದ್ರಿಂತ ಬಾಳ ಬೆನಿಫಿಟ್ ಐತ್ರಿ, ಬಾಳ ಒಳ್ಳೇದು ಎಳ್ಳ. ಅದಕ್ಕ ಮತ್ತ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತೈತ್ರಿ. ಈಗ ನಾ ಬೆಲ್ಲ ಹಾಕಿದ್ನಲ್ರಿ, ಆ ಬೆಲ್ಲ ಹಾಕಿದ್ದನ್ ಮತ್ ಮಿಕ್ಸಿ ಮಾಡ್ಕೊಳಕ್ತೇನ್ರಿ. ಯಾಕಂದ್ರ ಅದು ಎಲ್ಲಾನು ಚಂದ ಮಿಕ್ಸ್ ಆಗ್ಲಿ ಬೆಲ್ಲದ ಜೊತೆ ಅಂತ ಹೇಳಿ ಬೆಲ್ಲ ಹಾಕಿದ್ದನ್ನು ನಾವು ಹೊಳ್ಳೆ ಅದನ್ನ ಮಿಕ್ಸರ್ಗೆ ಹಾಕೊಂಡ ಇದನ್ನ ಚಂದಂಗ ಹಿಂಗ ಪುಡಿ ಮಾಡ್ಕೊಂಡನ್ರಿ. ಈಗ ಬೆಲ್ಲ ಮತ್ತು ಎಳ್ಳು ಎರಡು ಕರೆಕ್ಟಾಗಿ ಮಿಕ್ಸ್ ಆಗೈತ್ರಿ. ಈಗ ಕರೆಕ್ಟಾಗಿ ಮತ್ತೆ ನಾನು ಅದನ್ನ ಹೊಳ್ಳೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಚಂದಂಗ ಕೂಡಿಸ್ಕೊಂಡನಿ. ಈಗ ಉಂಡಿಯನ್ನ ಕಟ್ಬೇಕ್ರಿ. ಉಂಡಿ ಎಷ್ಟು ಈಜಿ ಬರ್ತೈತೆ ಅಂದ್ರೆ ಅದು, ಯಾಕಂದ್ರೆ ಎಳ್ಳಿನಾಗ ಎಣ್ಣೆ ಇರ್ತದೆ, ಎಣ್ಣೆ ಅಂಶ ಇರ್ತದ್ರಿ. ಆಮೇಲೆ ಬೆಲ್ಲನೂ ಐತಿ ಅದಕ್ಕೆ. ಇದಕ್ಕೇನು ತುಪ್ಪ ಬೇಡ, ಏನು ಬೇಡ್ರಿ, ಮಸ್ತಂಗ ಆಗ್ತಾವ ಉಂಡಿ. ಎಷ್ಟು ಸಿಂಪಲ್ ಆಗಿ ನೋಡ್ರಿ ಎಳ್ಳು ಉಂಡಿ ರೆಡಿ ಆತೀಗ. ಕರಿ ಎಳ್ಳಿನ ಉಂಡಿ ಆರೋಗ್ಯಕರವಾದ ಒಂದು ಎಳ್ಳಿನ ಉಂಡಿ ಅಂತ ಹೇಳ್ತಾರೋ, ಎಲ್ಲರೂ ತಿನ್ಬೋದು. ಇದು ಭಾಳ ಬೆಸ್ಟ್ ಇರ್ತೈತಿ. ಯಾಕಂದ್ರೆ ಜೀರ್ಣಕ್ರಿಯೆಗಾಗ್ಲಿ ಮತ್ತು ಹೃದಯದ ಆರೋಗ್ಯಕ್ಕಾಗ್ಲಿ ಮತ್ತು ಇದು ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಮಾಡ್ತತ್ರಿ. ಇದು ಮೂಳೆಗಳಿಗೆ ಚರ್ಮಕ್ರಿ ಇವಕ್ಕೆಲ್ಲ ಬೆನಿಫಿಟ್ ಐತ್ರಿ. ಇದನ್ನ ಲಿಮಿಟೆಡ್ ತಿನ್ಬೇಕ್ರಿ. ಯಾವಾಗ್ಲೂ ಒಂದ್ ಮಾತ್ರ ತಿನ್ಬೇಕು. ಯಾಕಂದ್ರೆ ಹೆಚ್ಚಿಗೆ ಅದನ್ನ ತಿನ್ನಬಾರ್ದು ಅಂತ ಹೇಳ್ತಾರ್ರಿ. ಯಾಕ ಹೊಟ್ಟಿಗೆ ಒಳ್ಳೆ ಆರೋಗ್ಯಕ್ಕಂದ್ರೆ ಒಂದು ಉಂಡಿ ಮಾತ್ರ ತಿನ್ಬೇಕ್ರಿ ನಾವು. ಅದಕ್ಕೆ ನಾವು ಈ ಉಂಡಿಯನ್ನು ಈಗ ಪಂಚಮಿನೂ ಬಂದತಿ, ಮತ್ತು ಇದನ್ನು ಅದಕ್ಕೂ ಆತು. ಎಷ್ಟು ಚಂದ ಇವನ್ನ ಪ್ರಸಾದ ಅಂತ ಹೇಳಿ ದೇವ್ರಿಗೆ ಅಂತ ಹೇಳಿ ಮಾಡ್ತಾರ್ರಿ ಇದನ್ನ ಎಳ್ಳಿನ ಉಂಡಿ. ಅದಕ್ಕೆ ನಾನು ನಿಮ್ಮ ಜೊತೆ ಎಳ್ಳಿನ ಉಂಡಿಯನ್ನು ಶೇರ್ ಮಾಡ್ಕೊಳಕ್ತೇನೆ. ಕರಿ ಎಳ್ಳಿನ ಉಂಡಿ ಭಾಳ ಬೆಸ್ಟ್ ರೀ. ಬಿಳಿ ಎಳ್ಳಿನ ಉಂಡಿಕಿತನು ಕರಿ ಎಳ್ಳಿನ ಉಂಡಿ ಅಂದ್ರೆ ಅಷ್ಟು ಮಸ್ತ್ ಆಗಿರ್ತಾವು, ಟೇಸ್ಟೂ ಆಗಿರ್ತಾವು. ಅದಕ್ಕೆ ನೀವು ಮಾಡಿ ನೋಡ್ರಿ ಅಂತ ಹೇಳಿ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ಕೊಳಕ್ತೇನೆ ರೀ. ಮಸ್ತ್ ಆಗಿರುವಂತ ಒಂದು ಎಳ್ಳಿನ ಉಂಡಿ ರೀ, ಕರಿ ಎಳ್ಳಿ.
ಈಗ ನೆಕ್ಸ್ಟ್ ನಾನು ಮಿಲ್ಕ್ ಪೌಡ್ರ್ ತೊಗೊಂಡು ಉಂಡೆ ಮಾಡಾಕತ್ತನ್ರಿ. ಭಾಳ ಮಸ್ತಾಗಿರ್ತಾವೆ. ಈಗ ನೋಡ್ರಿ ಮಿಲ್ಕ್ ಪೌಡ್ರ್ ತೊಗೊಂಡೆ ನಾನಿಲ್ಲೇ. ಇದನ್ನು ನಾನು ತೊಗೊಂಡ ಒಂದು ಈ ಬೌಲ್ನಷ್ಟು ತೊಗೊಂಡೆ ನಾನು. ಇದ್ರೊಳಗೆ ತೊಗೊಂಡ ನಾನು ಇದ್ರಷ್ಟನ ಅದಕ್ಕೆ ಸಕ್ಕರೆನೂ ಹಾಕೋಬೇಕಾಗ್ತತಿ. ಅದಕ್ಕೆ ನಾನು ಇದನ್ನ ಮಾಪ್ ತೋರ್ಸಾಕತ್ತೇನೆ ನಿಮ್ಗೆ. ಇಷ್ಟು ತೊಗೊಂಡೇನಲ್ರಿ ನೋಡ್ರಿ, ಇನ್ನೊಂದು ಸ್ವಲ್ಪ ಇದ್ರಾಗ ಹಾಫ್ ತೊಗೊಂಡೇನೆ. ಅಷ್ಟನ್ನು ನಾನು ಮಿಲ್ಕ್ ಮಾಡ್ಕೊಂಡು ಮಿಲ್ಕ್ ಇದಕ್ಕೆ ಹಾಕ್ಬೇಕ್ರಿ. ಇದ್ರಷ್ಟ ಈಗ ಹಾಕೊಳಕತ್ತಾನೆ ನೋಡ್ರಿ. ಒಂದು ಬೌಲ್ ಇದು 1.5 ಬೌಲ್ ಹಾಕಿದ್ದಕ್ಕೆ ನಾನು 1 ಬೌಲ್ ಮಿಲ್ಕ್ ಹಾಕೊಳಕತ್ತಾನೆ. ಇದನ್ನೆರಡನ್ನು ಕೂಡಿಸಿ ಚಂದಂಗೆ ಕಲಿಸ್ಬೇಕ್ರಿ. ಮಿಲ್ಕ್ ಪೌಡ್ರಿಗೆ ಹಾಲು ಹಾಕಿ ಕಲಿಸಿಬಿಡ್ಬೇಕು. ಈಗ ನೋಡ್ರಿ ಕಲಸಾಕತ್ತಾನೆ. ಇದನ್ನ ಚಂದಂಗೆ ಗಂಟಾಗ್ಲಾರ್ದಂಗೆ ಅದನ್ನ ಪೇಸ್ಟಾಗ ಹಂಗೆ ಚಂದಂಗೆ ಮಾಡ್ಕೋಬೇಕ್ರಿ. ಅದನ್ನ ತಿರ್ಗಿಸ್ಕೊಂಡು ಮಾಡ್ಕೋಬೇಕು. ಈಗ ನೋಡ್ರಿ ಅದು ಗಂಟಾಗಲ್ದಂಗೆ ನಾನು ತಿರ್ಗಿಸ್ಕೊಳಾಕ್ತಾನೆ. ಅದಕ್ಕೆ ಹಾಲು ಹಾಕ್ಕೊಂಡನಿ. ಈಗ ನೋಡ್ರಿ ಹಿಂಗಾಗುತ್ತದು. ಹಿಂಗೆ ನಾವು ತಿರ್ಗಿಸ್ಕೊಂಡನ ಅದನ್ನ ಆಮೇಲೆ ಕುದಿಸ್ಬೇಕಾಗ್ತತಿ. ನೋಡ್ರಿ ಈಗ ಎಷ್ಟು ಚಂದ ತಿರ್ಗಿಸ್ಕೊಳಾಕ್ತಾನೆ ನಾನು. ಈಗ ಇದನ್ನು ಎಲ್ಲನೂ ಗಂಟಿರ್ಲಾರ್ದಂಗೆ ಚಂದಂಗೆ ತಿರ್ಗಿಸ್ಕೊಂಡಲ್ರಿ. ಆಮೇಲೆ ಅದ ಒಂದು ಇದಕ್ಕೆ ಪಾತ್ರೆಗನ ನಾನು ತುಪ್ಪ ಹಾಕ್ಕೊಳಕ್ತಾನೆ ರೀ. 1-2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳಕ್ತಾನೆ ಇಲ್ಲೇ. ತುಪ್ಪ ಹಾಕಿ ತುಪ್ಪ ಕರಗಿದ ನಂತರ ಅದನ್ನೇನು ಮಾಡ್ಕೊಂಡಿದ್ದೀವಲ್ರಿ ಪೇಸ್ಟ್, ಅದನ್ನು ಇದಕ್ಕೆ ಹಾಕೋಬೇಕ್ರಿ. ಎಲ್ಲನೂ ಕರಗಿಸ್ಕೊಂಡಿದ್ದನ್ನು ಇದಕ್ಕೆ ಹಾಕೊಂಡ ಇದನ್ನು ನಾವು ತಿರ್ಗಿಸ್ಕೋತ ಹೋಗ್ಬೇಕ್ರಿ. ಗಟ್ಟಿ ಆಗ್ತದೆ ಅದು. ತಿರ್ಗಿಸ್ತಾ ಅದು ಗಟ್ಟಿ ಬರ್ತೈತಿ. ಆಮೇಲೆ ಅದಕ್ಕೆ ಸಕ್ಕರೆ ಹಾಕೋಬೇಕಾಗ್ತೈತಿ ಆರಿಂದ್ರಿ. ಈಗ ನೋಡ್ರಿ ತಿರ್ಗಿಸ್ತಾ ಹೊಂಟೇನೆ ನಾನು. ಗಂಟಾಗ್ಲಾರ್ದಂಗೆ ತುಪ್ಪ ಹಾಕಿರ್ತೈತಲ್ರಿ, ಚಂದಂಗೆ ತಿರ್ಗಿಸ್ಬೇಕ್ರಿ ಅದು. ಇದ್ರೊಳಗೆ ಹಾಲು ಹಾಕೈತಿ, ಹಾಲಿನ ಪೌಡ್ರ್ ಹಾಕೈತಿ, ತುಪ್ಪ ಹಾಕೈತಿ. ಇವು ಇಷ್ಟನ್ನು ನಾವು ಏನು ಮಾಡ್ಬೇಕಂದ್ರೆ ನೀಟಂಗೆ ತಿರ್ಗಿಸ್ಬೇಕ್ರಿ. ತಿರ್ಗಿಸ್ತಾ ಅದು ಗಟ್ಟಿ ಬಂದುಬಿಡ್ತೈತಿ. ಗಟ್ಟಿ ಆದಮೇಲೆ ನಾವು ತಗೊಳಕ್ಕೆ ಬರ್ತೈತಿ. ನಿಮ್ಗೆ ತೋರಿಸ್ತೀನಿ ನಾನು ಅದು ಹೆಂಗೆ ಬರ್ತೈತೆ ಅಂತ. ಈಗ ನೋಡ್ರಿ ತಿರುಗ್ತಾ ಅದು ಈ ಥರ ಗಟ್ಟಿ ಬರ್ತೈತಿ. ಹಿಂಗೆ ಬಂದಿಂದ ನಾವು ಚಂದಂಗೆ ಅದನ್ನ ಗಟ್ಟಿ ಅದು ಉಂಡೆ ಕಟ್ಟಂಗೆ ಅದಕ್ಕೆ ಬರ್ಬೇಕ್ರಿ ಅದು. ಈಗ ನೋಡ್ರಿ ತೋರ್ಸಾಕ್ತಾನೆ ನಿಮ್ಗೆ. ಇಷ್ಟು ಗಟ್ಟಿ ಬರ್ತೈತಿ. ಹಿಂಗೆ ಇದೇ ಥರ ಬಂದಿದ್ದನ್ನು ನಾವು ಸಕ್ಕರೆಯನ್ನು ಆಮೇಲೆ ಈಗ ಪೂರ್ತಿ ಆರಿಂದ ಮಾಡ್ಬೇಕ್ರಿ ಅದು ಸಕ್ಕರೆ ಕೂರಿಸೋದು. ಈಗ ನೋಡ್ರಿ ಇದು ಇಷ್ಟ ಆಗೈತಿ. ನಿಮ್ಗೆ ತೋರ್ಸಾಕ್ತಾನೆ. ಏನು ಗಂಟಿಲ್ಲ ಏನಿಲ್ಲ, ಮಸ್ತಾಗೈತಿ ಇದು. ಈ ಒಂದು ಹದಕ್ಕೆ ಅದು ಬರ್ಬೇಕು ನೋಡ್ರಿ. ಬಂದಾದ್ಮೇಲೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತೇನೆ ರೀ. ಆಮೇಲೆ ಆರಿದ ನಂತರ ಇದಕ್ಕೆ ಸಕ್ಕರೆಯನ್ನು ಕೂಡಿಸ್ತೀನಿ. ಈಗ ನೋಡ್ರಿ ಇದನ್ನು ಹಾಕೊಂಡೇನಲ್ರಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕೊಳಕ್ತೇನೆ ರೀ ನಾನು. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಇದು ಆರೈತೀಗ. ಆರಿದ ನಂತರನ ಕೂಡಿಸ್ಬೇಕ್ರಿ ಸಕ್ಕರೆ. ಈಗ ಇದಕ್ಕೆಲ್ಲ ಸಕ್ಕರೆ ಹಾಕಿ ಚಂದಂಗೆ ಮಿಕ್ಸ್ ಮಾಡಾಕ್ತಾನೆ ರೀ. ಉಂಡೆ ಅದಕ್ಕೆ ಬರ್ಬೇಕ್ರಿ ಅದು. ಈಗ ನೋಡ್ರಿ ಇದನ್ನೆಲ್ಲ ಸಕ್ಕರೆ ಪೌಡ್ರ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಇಲ್ಲೇ ನಾನು ಅದರಷ್ಟು ತೊಗೊಂಡೇನೆ ರೀ. ಈಗ ನೋಡ್ರಿ ಅದಕ್ಕೆ ಮತ್ತೊಂದು ಸ್ವಲ್ಪ ನಾನು ತುಪ್ಪನೂ ಹಾಕೊಳಕ್ತಾನೆ. ಹಾಕೊಂಡ ಸಕ್ಕರೆ ತುಪ್ಪ ಎಲ್ಲ ಹಾಕಿ ಇದನ್ನ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಉಂಡೆ ಕಟ್ಬೇಕ್ರಿ. ಈಗ ನೋಡ್ರಿ ಇದಕ್ಕೆ ನಾನು ಒಣ ದ್ರಾಕ್ಷಿ ಹಚ್ಚಿ ಮನುಕ ಹಚ್ಚಿ ಇದನ್ನು ಕಟ್ಟಾಕತ್ತಾನೆ ರೀ. ಉಂಡೆ ಕಟ್ಟಾಕ್ತಾನೆ. ಎಷ್ಟು ಫಸ್ಟ್ ಕ್ಲಾಸ್ ಬರ್ತಾವಂದ್ರೆ ರೀ, ಭಾಳ ಟೇಸ್ಟಾದ ಒಂದು ಫಸ್ಟ್ ಕ್ಲಾಸ್ ಆಗಿ ಉಂಡೆ ಬರ್ತಾವೆ ನೋಡ್ರಿ. ಎಷ್ಟು ಮಸ್ತ್ ಬರ್ತಾವೆ. ಬೆಸ್ಟ್ ಇದು ಭಾಳ ಬೇಗನೂ ಆಗ್ತೈತಿ, ಟೇಸ್ಟೂ ಆಗಿರ್ತಾವೆ ನೋಡ್ರಿ. ಹಿಂಗೆ ತೋರಿಸ್ತೀನಿ ನಾನು. ಈ ಥರ ಮಾಡಿ ಈಗ ರೌಂಡಂಗೆ ಮಾಡಿ ಉಂಡೆ ಕಟ್ಟಾಕ್ತಾನೆ. ಭಾಳ ಮಸ್ತಾಗಿ ಬರ್ತಾವೆ. ಈಗ ನೋಡ್ರಿ ಇದನ್ನು ನಾನು ತೋರ್ಸಾಕ್ತೇನೆ ನಿಮ್ಗೆ. ನಿಮ್ಗೇನರ ಕೈಗೆ ಹತ್ತಿತ್ತಂದ್ರೆ ಸ್ವಲ್ಪ ನಾವು ತುಪ್ಪ ಹಚ್ಕೊಂಡು ಉಂಡೆ ಕಟ್ಬೋದು. ಈಗ ಉಂಡೆ ರೆಡಿ ಆಗ್ತಾವೆ ನೋಡ್ರಿ. ಎಷ್ಟು ಮಸ್ತಾಗಿ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಭಾಳ ಟೇಸ್ಟ್ ಆಗಿರ್ತತಿ. ನೀವು ಒಂದು ಸಲ ಮಾಡಿ ಈ ರೆಸಿಪಿಯನ್ನು ಮಾಡಿ ನೋಡ್ರಿ ಅಂತೇಳಿ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಿ. ಭಾಳ ಮಸ್ತಾಗಿರುವಂಥ ಒಂದು ಹಾಲಿನ ಪೌಡ್ರಿಂದ ಮಾಡಿರುವಂಥ ಒಂದು ಉಂಡೆ ಇದು ನೋಡ್ರಿ. ಫಸ್ಟ್ ಕ್ಲಾಸಾಗಿ ಮೆತ್ತಗೆ ಭಾಳ ಬೆಸ್ಟ್ ಬಂದಿರ್ತತಿ. ಟೇಸ್ಟೂ ಹಂಗೆ ಇರ್ತತಿ. ಭಾರಿ ಅಂದ್ರೆ ಭಾರಿ ಆಗಿರ್ತತಿ ರೀ. ಈಗ ನೆಕ್ಸ್ಟ್ ನಾನು ಗೋಧಿ ಹಿಟ್ಟಿನ ಉಂಡೆ ಮಾಡೋದು ತೋರಿಸ್ತೀನಿ ನೋಡ್ರಿ. ಆಯ್ತಿದು ಈಗ ಒಂದು ಕಪ್ನಷ್ಟು ತುಪ್ಪ ತೊಗೊಂಡ್ರಿ ನಾನು. ಒಂದು ಬಟ್ಲ ಇದನ್ನು ತುಪ್ಪ ಹಾಕೊಳಕ್ತಾನೆ ನೋಡ್ರಿ. ಈಗ ಇಷ್ಟು ತುಪ್ಪನ ಹಾಕೋಬೇಕ್ರಿ. ಇದ್ರಷ್ಟನ ಹಿಟ್ಟು ತೊಗೋಬೇಕಾಕತಿ. ಈಗ ನೋಡ್ರಿ ಇದಷ್ಟು ಕಪ್ಪಿನಷ್ಟನ ನಾನು ಹಿಟ್ಟು ತೊಗೊಳಕ್ತಾನೆ ರೀ. ಇಲ್ಲಿ ಹಿಟ್ಟು ತೊಗೊಳಕ್ತಾನೆ ನೋಡ್ರಿ. ಅದಕ್ಕೆ ಏನು ತುಪ್ಪ ಹಾಕೊಂಡಿವಲ್ರಿ, ಹಾಕಿದ ತಕ್ಷಣ ಒಲೆ ಆನ್ ಮಾಡ್ಬೇಕ್ರಿ. ಗ್ಯಾಸ್ ಆನ್ ಮಾಡಿ ಈಗ ತುಪ್ಪನೂ ಹಾಕೊಂಡ ಈ ಹಿಟ್ಟನ್ನು ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಬೇಕು. ತುಪ್ಪದಾಗ ಹುರಿಬೇಕ್ರಿ ಅದನ್ನ. ಹಿಟ್ಟು ಚಂದಂಗೆ ತುಪ್ಪ ಹಾಕಿ ಹುರಿದ್ರಿಂತ ಅದು ಹಿಟ್ಟೆಲ್ಲ
ಒಂದು ಬೇಸನ್ ಹಿಟ್ಟು ಹೆಂಗಾಗುತ್ತೆ ಹಂಗೆ ಎಲ್ಲಾನು ಹುರಿತೈತ್ರಿ. ಅದು ಗೋಧಿ ಹಿಟ್ರಿ. ಇದು ಗೋಧಿ ಹಿಟ್ಟಿನಿಂತ ಒಂದು ಉಂಡೆ ಪ್ರಸಾದನೂ ಮಾಡ್ಬೋದು. ಇದನ್ನ ನೋಡ್ರಿ ಎಷ್ಟು ಇದು ಕುದಿಯಾಕತೈತಿ. ಗೋಧಿ ಹಿಟ್ಟನ್ನ ಚಂದಂಗ ಕೆಂಪಾಗೋವರೆಗೂ ಅದೊಂಥರ ಬಣ್ಣ ಬರ್ತೈತ್ರಿ ಕುದ್ದಿದ್ದು. ಈಗ ನೋಡ್ರಿ ಹೆಂಗೆ ಕುದಿಯಾಕತೈತಿ ಅದು ಗೊತ್ತಾಗ್ತತಿ. ಕುದ್ದಿದ್ದು ತುಪ್ಪದಲ್ಲೇ ಅದು ಗೋಧಿ ಹಿಟ್ಟು ಹಿಂಗೆ ಕುದಿಬೇಕದು. ನೋಡ್ರಿ ಎಷ್ಟು ಚಂದ ಕುದಿಯಾಕತೈತಿ. ಹಿಂಗೆ ಕುದಿತಂದ್ರೆ ಗೋಧಿ ಹಿಟ್ಟೆಲ್ಲ ಹಸಿದೆಲ್ಲ ಹೋಗ್ಬಿಡ್ತೈತದು. ಒಂಥರ ಕ್ರಿಸ್ಪಿ ಆಗ್ತೈತದು. ನೋಡ್ರಿ ಈಗ ಎಷ್ಟು ಚಂದ ಆಗತೈತೆ ಅದು ಕುದ್ದು. ಹಿಂಗೆ ಎಲ್ಲ ಗೋಧಿ ಹಿಟ್ಟನ್ನು ಚಂದಂಗ ತುಪ್ಪದಾಗ ಹುರ್ಕೋಬೇಕ್ರಿ. ಹಿಂಗೆ ಅದನ್ನು ನೋಡ್ರಿ ಈಗ ಈ ಕಡೆ ಎಲ್ಲಾರ ಅಂಟ್ಕೊಂಡಿದ್ರು ಅದನ್ನ ಎಲ್ಲ ತಿರುಗಿಸಿ ಹಿಂಗೆ ಕಲರ್ ಹಿಂಗೆ ಬರ್ತೈತೆ ನೋಡ್ರಿ. ಬೇಸನ್ ಕಲರ ಬಂದ್ಬಿಡ್ತೈತಿ. ಈಗ ಭಾಳ ಮಸ್ತಾಗಿರ್ತೈತೆ ರೀ. ಇದನ್ನು ಈಗ ಇದಕ್ಕೆ ಏನು ಮಾಡ್ಕೊಳಕ್ತೇನೆ ನಾನು, ಅದೇನು ಒಂದು ಕಪ್ನಷ್ಟು ಹಿಟ್ಟು 1 ಕಪ್ ತುಪ್ಪ ತೊಗೊಂಡಿನಲ್ರಿ, ಅದ 1 ಕಪ್ಲೇನ ನಾನು ಸಕ್ರೆ ತೊಗೊಳಕತ್ತೇನೆ. ಈಗ ಸಕ್ರೆನೂ ಹಾಕಿ ಏನು ಮಾಡ್ಬೇಕಂದ್ರೆ ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ ಚಂದಂಗೆ. ಈಗ ನೋಡ್ರಿ ಇದೆಲ್ಲನೂ ಸಕ್ರೆ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಪೂರ್ತಿಯಾಗಿ ತುಪ್ಪದಲ್ಲಿ ಹುರಿದಿದ್ದು ಅವೆಲ್ಲ ಮಿಕ್ಸ್ ಆಗಿಂದ ಏನು ಮಾಡ್ಬೇಕಂದ್ರೆ ಅದೇನು ಕಪ್ಲೆ ನಾವು ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ರಿ ಅದ್ರಲ್ಲೇನ 2 ಕಪ್ನಷ್ಟು ನೀರು ಹಾಕ್ಬೇಕು. ಇದಕ್ಕೆ 2 ಕಪ್ನು ಮ್ಯಾಲ ಒಂದು ಅರ್ಧ ಕಪ್ ರೀ ಅಷ್ಟು ನೀರು ಹಾಕಿದ್ರೆ ಈ ಗೋಧಿ ಹಿಟ್ಟ ಕುದಿತೈತ್ರಿ ಪೂರ್ತಿಯಾಗಿ. ಸಕ್ರೆ ಗೋಧಿ ಹಿಟ್ಟು ಎಲ್ಲನೂ ಅದು ಚಂದಂಗ ಕುದಿಬೇಕ್ರಿ. ನೋಡ್ರಿ ಈಗ ಕುದಿಯಾಕತೈತೆ. ಅದು ಕುದ್ದ ಮಸ್ತ್ ಆಕತ್ರಿ. ಅದು ಒಂದು ಹಲ್ವಾಗತ್ತೆ, ಬೆಸ್ಟ್ ಆಗುತ್ತೆ ಅದು. ನೋಡ್ರಿ ಈಗ ಹೆಂಗೆ ಎಲ್ಲನೂ ನೀರು ಹೋಗಿ ಎಲ್ಲ ಗೋಧಿ ಹಿಟ್ಟು ತುಪ್ಪ ಅದು ಎಲ್ಲ ಹಾಕಿದ್ರಿಂತ ಹಿಂಗೆ ಮಸ್ತ್ ಬಂದ್ಬಿಡ್ತದ. ಅದು ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಇದು ಈ ಉಂಡೆ ಮಾತ್ರ ಭಾಳ ಅಂದ್ರೆ ಟೇಸ್ಟ್ ಆಗಿರ್ತಾವೆ. ಅಷ್ಟ ಮೆತ್ತಗೂ ಆಗಿರ್ತಾವೆ, ತಿನ್ನಕ್ಕೂ ಟೇಸ್ಟಿ ಆಗಿರ್ತಾವೆ. ನೋಡ್ರಿ ಎಷ್ಟು ಮಸ್ತ್ ಆತಿದು. ಇದನ್ನೇನು ನೋಡ್ರಿ, ಇದನ್ನ ಇನ್ನೊಂದು ಸ್ವಲ್ಪ ನಾವು ಏನು ಮಾಡೋಣ, ಅದ್ರದ್ದು ನೀರಿನ ಅಂಶ ಇತ್ತಂದ್ರೆ ಎಲ್ಲ ಹೋಗಿಸಿ ಅದನ್ನ ಪೂರ್ತಿಯಾಗಿ ಹಿಂಗೆ ಮಾಡ್ಕೋಬೇಕ್ರಿ. ಅಂದ್ರೆ ಒಂದು ಸ್ವಲ್ಪ ಈ ಲಾಸ್ಟಲ್ಲೇನೂ ಏನು ಮಾಡ್ಬೇಕಂದ್ರೆ ಅದನ್ನ ಸಣ್ಣ ಗುರಿ ಇಟ್ಟ ಹಿಂಗೆ ತಿರುಗಿಸ್ಕೋತ ಇರ್ಬೇಕ್ರಿ. ಅದು ಪೂರ್ತಿ ಆಗಿದ್ದು ಗೊತ್ತಾಗ್ಬಿಡ್ತತ್ರಿ, ಏನೋ ಅದಕ್ಕೆ ಅಂಟ್ಕೊಳಂಗಿಲ್ಲ. ಆಮೇಲೆ ಏನು ಮಾಡೇನಂದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಇತ್ತಲ್ರಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಳಕ್ತಾನೆ ಸ್ವಲ್ಪ ಹಾಕೊಂಡ. ಈಗ ನಿಮಗೆ ಸಕ್ಕರೆ ಎಷ್ಟು ಬೇಕಷ್ಟು ಹಾಕೋಬೋದು. ನಾನು 1 ಕಪ್ನಾಗನ ಒಂದು ಸ್ವಲ್ಪ ಇಟ್ಕೊಂಡು ಮತ್ತೊಂದು ಸ್ವಲ್ಪ ಈಗ ಹಾಕೊಳಕ್ತಾನ್ರಿ. ಅದನ್ನ ಎಲ್ಲ ಇದನ್ನಾಗಿಂದ ನೀರದು ಹೋಗಿಂದ ಇದಕ್ಕದು ಮಿಕ್ಸ್ ಆಗ್ತತಿ. ಸಕ್ಕರೆ ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮತ್ತು ಅದನ್ನ ಈಗೆಲ್ಲ ಕುಡ್ಕೊಳಾಗ್ತೈತೆ ನೋಡ್ರಿ. ಕರಗಬೇಕಲ್ರಿ ಅದು. ಬಿಸಿ ಇರುವಾಗ ಹಾಕಿಬಿಟ್ರೆ ಕರಗಿಬಿಡ್ತದ. ಈಗ ನೋಡ್ರಿ ಎಲ್ಲಾನು ಸಕ್ರೆ ಮತ್ತೆಲ್ಲ ಇದಾಯ್ತು, ಡ್ರೈ ಆತದು, ನೀರಿನ ಅಂಶ ಎಲ್ಲ ಹೋತು. ಭಾಳ ಅಂದ್ರೆ ಟೇಸ್ಟ್ ಬರ್ತದೆ ನೋಡ್ರಿ ಹಿಂಗಾಗಿಂದ. ಯಾಕಂದ್ರೆ ಮ್ಯಾಲೂ ಸಕ್ಕರೆ ಹಾಕೈತಿ, ಅದನ್ನು ತಿರ್ಗಿಸಾಗ್ತತಿ. ಈಗ ಎಲ್ಲಾನು ಮಿಕ್ಸ್ ಆಗಿಂದ ಈಗ ಎಲ್ಲ ನೀರಿನ ಅಂಶ ಹೋಗೋ ತನಕನೂ ನಾವು ಏನು ಮಾಡ್ಬೇಕಂದ್ರೆ ಅದು ಸಕ್ಕರೆ ಎಲ್ಲ ಮಿಕ್ಸ್ ಆಗೋ ತನಕ ತಿರ್ಗಿಸ್ಬೇಕ್ರಿ. ಈಗ ನೋಡ್ರಿ ತುಪ್ಪನೂ ಹಾಕಿ ತಿರ್ಗಿಸೇನೆ ಈಗ ಮಸ್ತ್ ಆಗೈತೆ ನೋಡ್ರಿ. ಇದನ್ನು ನಾವು ಏನು ಮಾಡ್ಬೇಕಂದ್ರೆ ನೋಡ್ರಿ ಎಷ್ಟು ಚಂದಾಗೈತಿ. ಎಲ್ಲ ನೀರಿನ ಅಂಶನೂ ಹೋಗೈತಿ. ಸಕ್ಕರೆ ಅದು ಹಾಕಿದ್ದೇವಲ್ರಿ ಇದೀಗ ಅದೆಲ್ಲಾನು ಸಕ್ಕರೆ ಎಲ್ಲನೂ ಕರಗೈತಿ. ಈಗ ಬಿಸಿ ಇರೋದ್ರಿಂದ ನೀವು ಡ್ರೈ ಫ್ರೂಟ್ಸ್ ಹಾಕಿ ಏನು ನಿಮ್ಮ ಹತ್ರ ಗೋಡಂಬಿ ಮತ್ತು ಪಿಸ್ತಾ, ದ್ರಾಕ್ಷಿ, ಒಣ ದ್ರಾಕ್ಷಿ ರೀ ಅವೆಲ್ಲ ಹಾಕೊಳಕತ್ತನ್ರಿ ನಾವು ಅಂತ ಒಂದು ಗೋಧಿ ಹಿಟ್ಟಿನ ತುಪ್ಪದನ ಉಂಡೆ ಇದು ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ನೋಡಿ. ಇದೇ ಥರ ಎಲ್ಲ ಉಂಡೆಗಳನ್ನು ನಾನು ಮಾಡೇ ಇಟ್ಕೋತೇನೆ ರೀ. ಈಗ ಡ್ರೈ ಫ್ರೂಟ್ಸನ್ನು ಹಸ್ನು ಅದಕ್ಕೇನು ಎಣ್ಣೆ ತುಪ್ಪ ಏನೋ ಕೈಗದು ಏನೂ ಇದನ್ನಾಗಲ್ರಿ. ಯಾಕಂದ್ರೆ ಅದರಲ್ಲೇ ತುಪ್ಪ ಇರೋದ್ರಿಂತ ಕೈಯಾಗೆ ಬೇಗನೆ ಉಂಡೆ ರೆಡಿ ಆಗಿಬಿಡ್ತಾವ್ರಿ ಅವು. ಈಗ ನೋಡ್ರಿ ಇದಕ್ಕೂ ಡ್ರೈ ಫ್ರೂಟ್ಸನ್ನು ಮ್ಯಾಲೂ ಹಚ್ಚಾಕ್ತಾನೆ, ಒಳಗಂತೂ ಹಾಕೇನೆ ಹಿಂಗೆ ಹಚ್ಚಿ ಹಿಂಗೆ ಉಂಡೆ ಮಾಡ್ಬೇಕ್ರಿ. ಇದೇ ಥರ ಉಂಡೆಗಳನ್ನು ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾನು ಸಕ್ರೆ ಪುಡಿ ಹಾಕಿ ಉಂಡೆ ಮಾಡೋದು ಹೇಳ್ಕೊಡ್ತೇನೆ ರೀ. ಇದಕ್ಕೆ ಸಕ್ರೆ ಹಾಕಿ ಮಾಡಾಕತ್ತೇನೆ ನಾನು. ಇದು ಹೆಸರು ಕಾಳು ತೊಗೊಂಡ್ರಿ 1 kg ಅಷ್ಟು. ಅವನ್ನ ಚಂದಂಗ ಹುರಿಬೇಕು ಕೆಂಪಾಗುವಂಗ. ಇದ ಮೇನ್ ಇರ್ತೈತಿ ಇದ್ರೊಳಗೆ. ಯಾಕಂದ್ರೆ ಎಷ್ಟು ಚೆನ್ನಾಗಿ ನಾವು ಹುರಿತೀವೋ ಅಷ್ಟು ಚಂದ ಹೆಸರು ಉಂಡೆ ಫಸ್ಟ್ ಕ್ಲಾಸ್ ಆಗೇ ಬರ್ತಾವ.
ಈಗ ಹುರಿದ್ರಾಗನ ಇದು ಇರ್ತೈತಿ. ಇದು ಹುರಿದಂದ್ರೆ ಕೆಂಪಾಗ್ಬೇಕು ಅವು ಕಾಳು. ಈಗ ಈ ಥರ ಬರ್ಬೇಕು ನೋಡ್ರಿ. ಹಿಂಗೆ ಕೆಂಪಾದ್ರೆ ಒಳಗೂ ಬ್ಯಾಳಿನೂ ಕೆಂಪಾಗಿರ್ತೈತಿ, ಮ್ಯಾಲಿನ ಸಿಪ್ಪೆನೂ ಚೆನ್ನಾಗೆ ಅದು ಹೊರಗೆ ಬರ್ತೈತಿ. ಅದಕ್ಕೆ ಈ ಥರ ಹುರಿತಾರೋ. ಇದನ್ನ ಹುರಿದಿದ್ದನ್ನು ಕಾಳನ್ನು ಏನು ಮಾಡ್ಬೇಕಂದ್ರೆ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕೊಂಡ ಒಂದ್ಸಲ ಅಷ್ಟ ಬೇಳೆ ಆಗುವಷ್ಟು ಮಾತ್ರ ತಿರುಗಿಸ್ಬೇಕು. ಇದನ್ನ ಹಿಟ್ಟು ಆಗಬಾರ್ದು ಅದು. ಈಗ ನೋಡ್ರಿ ತೋರಿಸ್ತೀನಿ ನಾನು. ಈಗ ಬರೀ ಬ್ಯಾಳೆ ಆಗೈತಿ. ಒಂದು ಚೂರು ಕಾಳು ಉಳಿದ್ರೆ ಆ ಕಾಳನ್ನು ಬೇರ್ಪಡ್ಸಕ್ಕೆ ಬರ್ತೈತಿ, ಮತ್ತೆ ಹಾಕೊಳಕ್ಕೆ ಬರ್ತೈತಿ. ಆದ್ರೆ ಒಂದೇ ಸಲ ತಿರುಗಿಸ್ಬೇಕು ಅದನ್ನ. ಈಗ ನೋಡ್ರಿ ಇದೆಲ್ಲ ಪೂರ್ತಿಯಾಗಿ ನಾನು ಬ್ಯಾಳೆಯನ್ನು ಹಿಟ್ಟು ಬೀಸ್ಕೊಂಬಂದೇನೆ, ಗಿರ್ನಿಗೆ ಹಾಕಿಸ್ಕೊಂಬಂದೇವು ಅದ ಬ್ಯಾಳಿನ. ಈಗ ನೋಡ್ರಿ ಅದರದ್ದು ಹಿಟ್ಟನ್ನು ತಗೊಳಕತ್ತಾನ. ಹಿಂಗೆಲ್ಲ ಸಾನಿಸಿ ಹಿಟ್ಟು ತಗೋಬೇಕು. ಅದನ್ನು ಸ್ಮೂತಾಗಿ ಚೆಂದಾಗಿರ್ತೈತೆ ಅದು ಹೆಸರು ಹಿಟ್ಟು ಅಂದ್ರೆ. ಇಲ್ಲಿ ನೋಡ್ರಿ ಹೆಂಗೆ ಬಂದೈತಿ ಇದನ್ನು ತೋರ್ಸಾಕತ್ತಾನೆ ನಾನು. ಇದಕ್ಕೆ ನಾನು ತುಪ್ಪ ಹಾಕೊಳಕ್ತಾನೆ. ತುಪ್ಪ ಜಾಸ್ತಿ ಬೇಕಾಕತ್ತೆ ಇದಕ್ಕೆ, ಯಾಕಂದ್ರೆ ಹೆಸರು ಹಿಟ್ಟಿಗೆ ತುಪ್ಪದಲ್ಲೇ ಮಾಡೋದಿದು ಉಂಡಿ. ಅದಕ್ಕೆ ತುಪ್ಪ ಜಾಸ್ತಿ ಬೇಕಾಕತ್ತೆ. ಆದ್ರೂ ನೋಡ್ರಿ ಒಂದು ಕಪ್ ಹಿಟ್ಟಿಗೆ 2 ಪಟ್ಟಿನಷ್ಟು ತುಪ್ಪ ಬೇಕು. ಅದಕ್ಕೆ 1 ಕಪ್ ಹಿಟ್ಟು ತೊಗೊಂಡ್ರೆ ಆದಷ್ಟು 3 ಬೇಕು. 2ರಾಗೂ ನಡೀತಿರ್ತೈತಿ. ಜಾಸ್ತಿ ಹಾಕೋರು ಇದ್ರೆ 3 ಹಾಕ್ತಾರೆ. ಮೆಜರ್ಮೆಂಟ್ ಹಂಗೈತ್ರಿ ಅದು. ಈಗ ನೋಡ್ರಿ ಹೆಸರು ಹಿಟ್ಟ ಈಗ ಭಾರಿ ಸಾಫ್ಟಾಗಿ ಚೆಂದಾಗಿರುವಂಥ ಹೆಸರು ಹಿಟ್ಟ. ಇದು ಸಕ್ರೆ ಪುಡಿ ಮಾಡ್ಕೊಳಕ್ತಾನೆ. ಸಕ್ರೆ ಪುಡಿ ಮಾಡ್ಕೊಂಡಿದ್ದನ್ನು ತೋರ್ಸಾಕ್ತಾನೆ ನಿಮ್ಗೆ. ಈಗ ತುಪ್ಪನ ಹಿಂಗೆ ಕರಗಿಸ್ಕೊಂಡನಿ, ಏಲಕ್ಕಿ ಪುಡಿ ಮಾಡ್ಕೊಂಡನಿ, ತುಪ್ಪ ಕರಗಿಸ್ಕೊಂಡನಿ. ಈಗ ಏಲಕ್ಕಿ ನೋಡ್ರಿ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ತಗೋತನು. ಈಗ ನಾನು ಹೆಸರು ಹಿಟ್ಟನ್ನು ಇಲ್ಲೇ ಹಾಕೊಳಕ್ತಾನೆ ಅದನ್ನ ಉಂಡಿ ಮಾಡಕತ್ತ ಹೇಳಿ. ಈಗ ಸಾಫ್ಟ್ ಆಗೈತಲ್ರಿ ಅದು ಹೆಸರು ಹಿಟ್ಟು, ಭಾರಿ ಸಾಫ್ಟ್ ಬಂದೈತಿ. ಬೆಸ್ಟ್ ಆಗೈತೆ ಅದು. ಯಾಕಂದ್ರೆ ಬ್ಯಾಳೆ ಅದು ಎಲ್ಲ ಕ್ಲೀನ್ ಮಾಡಿ ಸಿಪ್ಪೆ ಅದು ತೆಗೆದು ಬಿಸಿದ್ದೈತದು. ಈ ಹೆಸರು ಹಿಟ್ಟಿಗೆ ಎಷ್ಟು ಬೇಕಷ್ಟು ನಾನು ಎಷ್ಟು ತೊಗೊಂಡು ಅಷ್ಟು ಸಕ್ಕರೆ ಹಾಕೊಳಕತ್ತಾನೆ ರೀ. ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಸಕ್ಕರೆ ಹಾಕೋಬೋದು. ಈಗ ನೋಡ್ರಿ ಇದಕ್ಕೆ 2 ಸ್ಪೂನಿಗೆ ಇಷ್ಟು ಸಕ್ಕರೆ ಹಾಕೊಳಕತ್ತಾನೆ ನಾನು. ಇದಕ್ಕೇನು ಮಾಡ್ಬೇಕಂದ್ರೆ ಈಗ ಕರಗಿಸಿದ್ದು ತುಪ್ಪ ಇರ್ತೈತಲ್ರಿ, ತುಪ್ಪ ಹಾಕೊಳಕತ್ತಾನೆ ನೋಡ್ರಿ. ಇಷ್ಟು 1 ಕಪ್ಪಿನಷ್ಟು ತುಪ್ಪ ಹಾಕೊಳಕತ್ತಾನೆ. ಇದಕ್ಕೆ ಅಂದ್ರೆ ತುಪ್ಪದಲ್ಲೇ ಮಾಡೋದಿದು ಉಂಡಿ. ಈಗ ನೋಡ್ರಿ ತುಪ್ಪ ಇದಷ್ಟು ಮತ್ತೆ ಅದು ಹಿಡಿತಂದ್ರೆ ಮತ್ತೆ ಹಾಕೋಬೇಕು. ನೀವು ಸಕ್ಕರೆ ಎಷ್ಟು ಹಾಕೊಂಡಿರ್ತೀರಿ ಅದನ್ನು ನಿಮ್ಮ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿಯಾರ ಹಾಕೋರಿ, ಕಡಿಮೆಯಾರ ಹಾಕೋರಿ, ಹೆಂಗೆ ಹಾಕೋತೀರಿ ನಿಮ್ಮ ಇಷ್ಟ ಅದು. ಈಗ ನಾನು 2ಕ್ಕೂ ಸಕ್ಕರೆ ಹಿಟ್ಟನ್ನು ಸಮಾನಾಗಿ ತೊಗೊಂಡು ಪೂರ್ತಿಯಾಗಿ 1 ಕಪ್ಪಿನಷ್ಟು ತುಪ್ಪ ಅದಕ್ಕೆ ಈಗ ಹಾಕೊಂಡನಿ. ಮತ್ತು ಬೇಕಾದ್ರೆ ಹಾಕೊಳ್ಳೋದು. ಈಗ ನೋಡ್ರಿ ಉಂಡಿ ಅದಕ್ಕೆ ಇದನ್ನ ತುಪ್ಪ ಮತ್ತು ಹಿಟ್ಟ ಸಕ್ಕರೆ ಎಲ್ಲ ಹಾಕೊಂಡ ಈ ಥರ ಎಲ್ಲ ಉಂಡಿ ಹಿಟ್ಟಿಗೆ ಮಿದುವಂಗೆ ಮಾಡ್ಕೋಬೇಕು. ಅದನ್ನ ಕಾಳು ಸರಿಯಾಗಿ ಹುರಿದ್ರೆ ಆತ್ರಿ ಇದು ಚೆನ್ನಾಗಿ ಬರ್ತಾವೆ ಹೆಸರು ಉಂಡಿ. ಈಗ ಅದಕ್ಕೆ ನಾನು ಏಲಕ್ಕಿ ಹಾಕೊಳಕ್ತೇನೆ, ಸಕ್ಕರೆ ಪುಡಿ, ಏಲಕ್ಕಿ ಇವೆಲ್ಲ ಹಾಕೊಳಕ್ತೇನೆ. ನೀವೇನು ಬೇಕಾದ ಮ್ಯಾಲೆ ಡ್ರೈ ಫ್ರೂಟ್ಸ್ ಬೇಕಾದ ಹಚ್ಚೆ ನೀವು ಇದನ್ನು ಮಾಡ್ಬೋದು. ನಾನಿಲ್ಲೇ ಗೋಡಂಬಿ ಹಚ್ಚಾಕತ್ತಾನೆ. ಗೋಡಂಬಿ, ಬಾದಾಮಿ ಏನು ನಿಮಗೆ ಸಿಗ್ತೈತೆ ಅದನ್ನ ಹಚ್ಚ್ರಿ. ಈಗ ನಾನು ಪಿಸ್ತಾ ಹಚ್ಚಾಕ್ತಾನೆ. ನೀವು ಯಾವ್ದು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇರ್ತೈತಿ ಅದನ್ನ ಹಚ್ಬೋದು. ಈಗ ಸಕ್ಕರೆ, ತುಪ್ಪ, ಹೆಸರು ಹಿಟ್ಟು ಹಾಕಿ ಉಂಡಿ ಫುಲ್ ಫಸ್ಟ್ ಕ್ಲಾಸ್ ಆಗಿ ಉಂಡಿ ರೆಡಿ ಆಗ್ತಾವೆ. ಇದ್ರದ್ದು ಕಂಪ ಭಾರಿ ಚಂದ ಬರಾಕತ್ತೈತಿ. ಇದ್ರದ್ದು ಸುವಾಸನೆ ಅಗದಿ ಚಂದ ಬರಾಕತ್ತೈತ್ರಿ. ಸಕ್ಕರೆ ಹಾಕಿದ್ದ ಹೆಸರು ಉಂಡಿ ರೆಡಿ ಆಗಿದ್ದನ್ನ ನಾನು ಇಲ್ಲೇ ತೋರ್ಸಾಕ್ತೇನೆ ನಿಮಗೆ. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಇವು. ಇದನ್ನ ಸ್ಟೋರ್ ಮಾಡ್ಬೋದು. ಇದನ್ನ ಭಾಳ ದಿವಸ ತನೂ ಇಡ್ಬೋದು. ಒಂದು 15 ದಿವಸ ಆದ್ರೂ ಈ ಉಂಡಿ ಹಿಂಗಿಟ್ರೆ ಏನೂ ಆಗಲ್ಲ. ಇವು ಬೆಸ್ಟ್ ಇರ್ತಾವೆ. ಮಾಡಿ ನೋಡ್ರಿ ನೀವು, ಭಾಳ ಫಸ್ಟ್ ಕ್ಲಾಸ್ ಆಗಿರ್ತಾವೆ. ಈಗ ನೆಕ್ಸ್ಟ್ ಬಿಳಿ ಎಳ್ಳಿನ ಉಂಡಿ ಮಾಡಿ ತೋರಿಸ್ತೀನಿ ನೋಡ್ರಿ. ಬಿಳಿ ಎಳ್ಳಿನ ಉಂಡಿ ಭಾಳ ಪೌಷ್ಟಿಕ ಇರ್ತೈತದು. ಎಲ್ಲರೂ ತಿನ್ಬೋದು, ಮಕ್ಕಳು, ದೊಡ್ಡವರು, ಇವ್ರು ಶುಗರ್ದವ್ರು ತಿನ್ಬೋದು. ಇದನ್ನ ಬೆಲ್ಲ ಹಾಕಿ ಮಾಡಿದ್ರ ಅಷ್ಟ ಒಂದ್ ಇದ್ರೊಳಗ ಕಂಟೆಂಟ್ಸ್ ಎಲ್ಲಾ ಚಲೋ ಇರ್ತಾವ್ರಿ. ಅದಕ್ಕ ನಾನು ಇದನ್ನ ಮಾಡಿ ತೋರ್ಸಾಕ್ತಾನೆ ನಿಮ್ಗ. ಬಿಳಿ ಎಳ್ಳ
ಅವು ಸಿಗುದನು ಇದ್ರು ಜವಾರಿ ಮತ್ ಇನ್ನೊಂದ್ ಎಳ್ಳು ಸಿಗ್ತತ್ರಿ. ಅದು ಆ ತರದ್ ಎಳ್ಳಕ್ಕಿಂತ ಇವೇನ್ ಹೊಲ್ದಾಗ ಬೆಳೆದಿರ್ತಾವಲ್ರಿ ಅವನ್ ನಾವ್ ರೈತರಿಂದ ತಗೊಂಡು ಈ ಎಳ್ಳನ್ನ ತೊಳೆದು ತಗೊಂಡನಿ. ಇದಕ್ಕ ನಾನು ಸ್ವಲ್ಪ ಬಾದಾಮಿನೂ ತಗೊಂಡನ್ರಿ, ಬೆಲ್ಲ ತಗೊಂಡನಿ, ಆರ್ಗ್ಯಾನಿಕ್ ಬೆಲ್ಲದಿಂತ್ರ ಮಾಡಾಕತ್ತಾನೆ. ಈಗ ನೋಡ್ರಿ ಬಾದಾಮಿಯನ್ನ ಇದರ ಜೋಡಿ ಜಜ್ಜೆ ಕೂಡಿಸ್ಕೊಳಾಕ್ತಾನೆ ಸ್ವಲ್ಪ ಬಿಳಿ ಎಳ್ಳಿನ ಉಂಡಿ ಒಳಗನ, ಅಂದ್ರ ಎಲ್ಲಾನು ಇದ್ರೊಳಗ ಹಾಕಿ ಮಾಡಿದಂಗ ಆಕತ್ತ ಹೇಳಿ. ಈಗ ನೋಡ್ರಿ ಇದ್ರೊಳಗ ಸಣ್ಣಗ ಪೀಸ್ ಮಾಡ್ಕೊಂಡನಿ ಬಾದಾಮಿಯನ್ನ ಒಂದ್ ಇಷ್ಟ ಸಾಕ್ರಿ ಇದು, ಯಾಕಂದ್ರ ಜಾಸ್ತಿ ಪೀಸ್ ಏನ್ ಬೇಡ. ಇಷ್ಟ ಮಾಡಿ ನಾನು ಎಳ್ಳನ್ನ ಹುರ್ಕೊಂಡ ಇದ್ರೊಳಗ ತಗೋಬೇಕಾಗ್ತತ್ರಿ. ಈಗ ನೋಡ್ರಿ ಇಷ್ಟೆಲ್ಲ ಎಳ್ಳನ್ನ ನಾನು ತೊಳೆದು ಈ ಇದ್ರೊಳಗಿಂದೆಲ್ಲಾ ಕ್ಲೀನ್ ಮಾಡ್ಕೊಂಡ ನಾನು ತಗೊಂಡನ್ರಿ. ಅವನ್ನ ಇದನ್ನ ಆಗ್ತತ್ರಿ, ಅವು ಕ್ಲೀನ್ ಇರ್ತಾವ. ಕರೆ ಅವು ರೈತರು ಬೆಳೆದಿದ್ದ ಎಳ್ಳಂದ್ರೆ ಇವು ಹೊಲದಿಂತ್ರ ಮಾಡ ತಂದಿರ್ತಾರಲ್ರಿ ಅಂತವ್ರಿ ಇವು ಎಳ್ಳ, ಬಾಳ ಜವಾರಿ ಎಳ್ಳ ತರಲ್ರಿ ಅವು. ಈಗ ಇವನ್ನ ನಾನು ಎರಡನ್ನು ಮಿಕ್ಸ್ ಮಾಡಿ ಇವನ್ನ ಹುರ್ಕೊಳಾಕ್ತಾನ್ರಿ. ಬಾದಾಮಿ ಮತ್ತೆ ಎರಡನ್ನು ಮಿಕ್ಸ್ ಮಾಡ್ಕೊಂಡ ಹುರ್ಕೊಳಾಕ್ತಾನ್ರಿ. ಬಾಳ ಒಳ್ಳೆ ಒಂದು ಪೌಷ್ಟಿಕವಾದ ಇದು ಉಂಡಿ ರೆಡಿ ಆಗ್ತತಿ. ಈಗ ಅದನ್ನ ನಾನು ಹುರಿದ ಇವನ್ನ ಒಂದ್ ಸ್ವಲ್ಪ ಆರಿಂದ ಇವನ್ ಮಿಕ್ಸಿಗೆ ಹಾಕೊಳಾಕ್ತಾನ್ರಿ. ಸ್ವಲ್ಪ ಬಿಸಿ ಇದ್ರ ನಡಿತೈತಿ, ಅಷ್ಟೇನ ಆರ್ಬೇಕಾಗಿಲ್ಲ. ಇವನ್ನೆಲ್ಲ ನಾನು ಈ ಬಾದಾಮಿ ಮತ್ತೆ ಎಳ್ಳನ್ನು ಹುರಿದ ಇವು ಎಳ್ಳ ಬಾಳ ಚಂದ ಅದಕ್ಕ ಒಂದ್ ಕಂಪ್ ಅನ್ನೋದು ಇದು ಬರ್ತೈತ್ರಿ, ಎಳ್ಳು ಹುರಿದಿದ್ದ ಆ ತರ ಬರ್ತೈತಿ. ಮತ್ತ ಅವು ಸಿಡಿತಾವ್, ಎಳ್ಳ ಆಗ್ತಾವ. ಅಷ್ಟ ಎಳ್ಳಾಗುತ್ತನ್ನು ಚಂದಂಗ್ ಹುರಿದ ಹಿಂಗ ಇದನ್ನ ಪೌಡರ್ ಮಾಡ್ಕೊಂಡ ನೋಡ್ರಿ. ನಾನು ಇದ್ರೊಳಗ ಬಾದಾಮಿನೂ ಸೇರೈತಿ. ಈಗ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡ ಇದಕ್ ಹಾಕಿ ಇದನ್ ಮತ್ ಗ್ರೈಂಡ್ ಮಾಡ್ತೇನ್ರಿ. ಅಂದ್ರ ಅದು ಎಲ್ಲಾ ಪೂರ್ತಿಯಾಗಿ ಬೆಲ್ಲ ಚಂದಾಗ ಮಿಕ್ಸ್ ಆಗ್ಲತ್ ಹೇಳಿನ ನಾನು ಇದ್ರೊಳಗ ಹಾಕಿ ಮಾಡಾಕತ್ತೇನ್ರಿ. ನೋಡ್ರಿ ಈಗ ಇದನ್ನ ಎಲ್ಲಾ ಮಿಕ್ಸ್ ಆಗೈತಿದು ಬೆಲ್ಲ. ಇದನ್ನ ನಾವು ನೋಡ್ರಿ ಹಿಂಗಾಗೈತಿ. ಇದು ಬೆಲ್ಲ ಮೆತ್ತಗ ಮಾಡ್ಕೊಂಡ ಇನ್ನೊಂದ್ ಸ್ವಲ್ಪ ಅದನ್ನ ಮಿಕ್ಸಿ ಒಳಗ್ ಹಾಕ್ಬಿಟ್ರೆ ಮೆತ್ತಗ ಆಗ್ತತ್ರಿ. ಅದು ಉಂಡಿ ಕಟ್ಟಾಕ ಬೆಸ್ಟ್ ಆಗ್ತತಿ. ಅದಕ್ಕ ನಾನು ಇದನ್ನ ಎಲ್ಲಾನು ಬೆಲ್ಲದ ಜೊತೆನ ನನ್ಗ ಇದ್ರೊಳಗ ಮಿಕ್ಸಿ ಒಳಗ್ ಹಾಕಿ ಮೆತ್ತಗ ಮಾಡ್ಕೊಂಡನೆ. ನೋಡ್ರಿ ಈಗ ಹೆಂಗಾಗೈತಿ ಪೇಸ್ಟ. ಈ ಪೇಸ್ಟಿಗೆ ಏನ್ ಮಾಡ್ತೀನಂದ್ರ ಸ್ವಲ್ಪ ತುಪ್ಪ ಕರಗಿಸಿ ಇದಕ್ಕ ಹಾಕೋಬೇಕ್ರಿ, ಅಂದ್ರ ಅದು ಉಂಡಿ ಮಸ್ತ್ ಆಗ್ತಾವ. ಈಗ ನಾನು ಇದನ್ನ ತುಪ್ಪನು ಕರಗಿಸಿ ಈ ಎಳ್ಳಿನ ಪೌಡ್ರಕ್ಕ ಹಾಕೊಂಡನ್ರಿ. ನಾನು ಎಲ್ಲಾನು ತುಪ್ಪ ಇದಕ್ಕ ಮಿಕ್ಸ್ ಮಾಡಾಕ್ತೇನೆ. ನೋಡ್ರಿ ಎಷ್ಟ್ ಚಂದ ಮಿಕ್ಸ್ ಆತಲ್ರಿ. ಇದು ಎಳ್ಳು ಚಂದಂಗ್ ಪೌಡ್ರು ಆಗೈತಿ. ಇದು ತುಪ್ಪನು ಮಿಕ್ಸ್ ಮಾಡೀನಿ. ಆಮೇಲೆ ಇದಕ್ಕೊಂದ್ ಸ್ವಲ್ಪ ಏನ್ರನೆ ಒಣ ದ್ರಾಕ್ಷಿ ಅದು ಹಚ್ಚಿ ಇವು ಉಂಡಿ ಮಾಡ್ಬೋದ್ರಿ. ಈಗ ನಾನು ಈ ದ್ರಾಕ್ಷಿ ತಗೊಂಡನಿ, ಕಪ್ಪು ದ್ರಾಕ್ಷಿ ರೀ. ಇವು ಬಾಳ ಹೆಲ್ತಿಗೆ ಒಳ್ಳೇದ್ರಿ. ಇವು ಎಲ್ಲ ಒಂದ್ ಔಷಧೀಯ ಗುಣ ಇರುವಂತಾವ ಇವೆಲ್ಲ ರೀ, ಎಳ್ಳಾಗ್ಲಿ ಇದು ಆಗ್ಲಿ. ಅದಕ್ಕ ನಾನು ಇದನ್ನ ಒಳ್ಳೇದತ್ ಹೇಳಿನ ಮಾಡಿ ತೋರ್ಸಾಕತ್ತೇನೆ ಬೆಲ್ಲ ಹಾಕಿ. ಈಗ ನೋಡ್ರಿ ಇಂಥ ಉಂಡಿ ದಿನಾ ಒಂದೊಂದ್ ತಿಂದ್ರುನ ಒಳ್ಳೇದತ್ರಿ. ಅದಕ್ಕ ನೋಡ್ರಿ ಈಗ ಎಷ್ಟ್ ಮಸ್ತ್ ಐತ್ ನೋಡ್ರಿ. ಇದು ಮಾಡುದನು ಈಜಿ ಐತ್ರಿ. ಇವನ್ನ ಎಳ್ಳು ಉಂಡಿನೂ ಭಾರಿ ಬೆಸ್ಟ್ ರೀ ಇವು. ಈಗ ನೋಡ್ರಿ ಈ ಒಂದೊಂದ್ ಒಣ ದ್ರಾಕ್ಷಿ ತಗೊಂಡ ಇದಕ್ ಹಚ್ಚಿ ನಾನು ಇವನ್ನ ಉಂಡಿಯನ್ನು ಕಟ್ಟಾಕ್ತೇನೆ. ಸ್ವಲ್ಪ ತುಪ್ಪ ಕರಗಿಸಿ ಹಾಕಿದ್ರಿಂತ್ರ ಅವು ಉಂಡಿ ಭಾರಿ ಮಸ್ತ್ ಬರ್ತಾವ್ರಿ, ತುಪ್ಪ ಹಾಕಿ ಮಾಡೋದ್ರಿಂತ್ರ. ನೋಡ್ರಿ ಇವೆಲ್ಲ ನೋಡಿ ನೀವು ಇದೇ ತರ ಮಾಡಿ ಮಕ್ಕಳಿಗೂ ಕೊಡ್ಬೋದು, ಎಲ್ಲ ದೊಡ್ಡವರು ತಿನ್ಬೋದು. ಈ ತರ ಒಂದು ಪೌಷ್ಟಿಕವಾದ ಉಂಡಿಯನ್ನ ನೀವು ಮಾಡಿ ಇಟ್ಕೋಬಹುದು. ಇವು ಒಂದ್ 15 ದಿವಸ ತನನು ಏನು ಹಾಳಾಗೋದಿಲ್ಲ, ಭಾರಿ ಮಸ್ತ್ ಆಗಿರ್ತಾವು. ಈಗ ನಮ್ ಸೂಪರ್ ಭೋಜನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ್ರ ನಮಗ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಒಳ್ಳೆ ಮಸ್ತ್ ಆಗಿರುವಂತ ಒಂದ ಈಜಿಯಾಗಿ ಮಾಡುವಂತದ್ರಿ. ಏನು ಇದ್ರೊಳಗೆ ಈ ಎಳ್ಳಿನ ಉಂಡಿ ಭಾರಿ ಮಸ್ತ್ ರೀ. ಇದ್ರೊಳಗ ವಿಟಮಿನ್ ಎ ಇರ್ತತಿ, ಮತ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ತತಿ. ಬಾಳ ಒಳ್ಳೆ ಫುಡ್ ಇದು. ಇದನ್ನ ನೀವು ಒಂದ್ಸಲ ಮಾಡಿ ನೋಡ್ರಿ. ನೆಕ್ಸ್ಟ್ ಈಗ ಶೇಂಗಾದ ಉಂಡಿ ಮಾಡೋದು ತೋರಿಸ್ತೀನಿ ನೋಡ್ರಿ. ಪಂಚಮಿ ಹಬ್ಬದ ಬತ್ತಂದ್ರ ಶೇಂಗಾ ಉಂಡಿ ಅಂದ್ರ ನಮಗೂ ಚಿಕ್ಕವರಿದ್ದಾಗ ಎಷ್ಟು ಖುಷಿ ಆಗ್ತಿತ್ತು, ಅಷ್ಟು ಖುಷಿ ಆಗ್ತೈತಿ ಶೇಂಗಾ ಉಂಡಿ ನೋಡಿದ್ರ. ಅದನ್ನ ಇವತ್ತ ನಾ ಮಾಡಿ ತೋರ್ಸಾಕ್ತೇನ್ರಿ. ನಾ ಇಲ್ಲೇ ಹುರಿದು ಶೇಂಗಾ ಕಾಳು ತಗೊಂಡನಿ. ಹುರಿದಿದ್ವ ಶೇಂಗಾ ಸಿಗ್ತಿರ್ತಾವಲ್ರಿ, ಯಾವ ಬೇಕಾದ್ರೂ ತಗೋಬಹುದು. ಮತ್ತ ಹಸಿ ಶೇಂಗಾನು ತಗೊಂಡಾದ್ರೂ ನಾವು ಹುರ್ಕೊಂಡ ನಾವು ಹಿಂಗ ಇದನ್ನ ಪುಡಿ ಮಾಡ್ಬೋದ್ರಿ. ಈಗ ನೋಡ್ರಿ ಹುರಿದುನ ಶೇಂಗಾ ತಗೊಂಡ ನಾನಿಲ್ಲೇ ಅದ್ರ ಸಿಪ್ಪೆನೆಲ್ಲ ತಕೊಳಾಕ್ತೇನ್ರಿ. ಎಲ್ಲಾ ಹುರಿದ ಶೇಂಗಾದ ಸಿಪ್ಪೆನು ಹಿಂಗ ತಕೋಬೇಕ್ರಿ. ಅದನ್ನ
ಈಗ ನೋಡ್ರಿ ಈಗ ಶೇಂಗಾ ಸಿಪ್ಪೆಯನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳಕತ್ತೇನೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಅವನ್ನ ಮಿಕ್ಸಿಗೆ ಹಾಕೋದಿರ್ತತ್ರಿ. ಈಗ ನೋಡ್ರಿ ಎಲ್ಲಾನು ಸಿಪ್ಪೆನ ನಾನು ಚೆನ್ನಾಗಿ ಬಿಡಿಸ್ಕೊಂಡಾನೆ. ಇಷ್ಟೊಂದು ಒಂದೊಂದು ಕಾಳು ಇದ್ರೂ ಏನಾಗಲ್ಲ. ಆದ್ರೆ ಈಗ ನೋಡ್ರಿ ಅದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನೆ. ಆರ್ಗ್ಯಾನಿಕ್ ಬೆಲ್ಲ ಅದನ್ನ ಕುಟ್ಟಿ ನಾನು ಇಟ್ಕೊಂಡೇನ್ರಿ ಪುಡಿ ಮಾಡಿ. ಈಗ ನಾನು ಶೇಂಗಾ ಹಾಕೋದ್ರ ಜೊತೆನೆ ಸ್ವಲ್ಪ ಬೆಲ್ಲನೂ ಹಾಕೋತೀನಿ. ಶೇಂಗಾದಾಗ ಪ್ರೋಟೀನ್ ಇರೋದ್ರಿಂತ ಶೇಂಗಾ ಉಂಡಿ ತಿಂದ್ರೆ ಒಂದ್ ಶಕ್ತಿ ಬಂದಂಗ ಆಗ್ತತಲ್ರಿ. ಮಕ್ಕಳಿಗಾದ್ರೂ ಎಲ್ಲಾರ್ಗು ಒಂದೊಂದಾದ್ರೂ ತಿನ್ನಬೇಕಂತ ಹೇಳೇನ ಶೇಂಗಾ ಉಂಡಿ ತಿಂತಿರ್ತಾರ್ರಿ. ಈಗ ನೋಡ್ರಿ ಈಗ ಶೇಂಗಾ ಅನ್ನ ನಾನು ತರಿತರಿಯಾಗೆ ಹಿಂಗ ಅದನ್ನ ಮಿಕ್ಸಿಗೆ ಹಾಕೊಳಕ್ತಾನೆ, ಗ್ರೈಂಡ್ ಮಾಡ್ಕೊಳಕ್ತಾನೆ. ಈಗ ಹಿಂಗ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ರ ಶೇಂಗಾ ಉಂಡಿ ಭಾಳ ಟೇಸ್ಟ್ ಬರ್ತೈತೆ ಅಂತ ಹೇಳೇನ ನಾನು ಮಾಡ್ಕೊಳಕ್ತಾನ್ರಿ. ಅದಕ್ಕೆ ಈಗ ಬೆಲ್ಲನೂ ಹಾಕೊಂಡನೆ ನಾನು. ಬೆಲ್ಲ ಹಾಕೊಂಡ ಅದು ಒಂದ್ಸಲ ಶೇಂಗಾ ಹಾಕೊಂಡ್ರೆ ಅದಕ್ಕೆ ಮತ್ತೆ ಬೆಲ್ಲನೂ ಹಾಕೊಂಡ ಒಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಅಂದ್ರೆ ಅದು ಶೇಂಗಾ ಉಂಡಿ ಬೆಸ್ಟ್ ಬರ್ತದೆ. ಈಗ ನೋಡ್ರಿ ಇದನ್ನ ಶೇಂಗಾಕ ಮತ್ತೊಂದ್ಸಲ ಶೇಂಗಾ ಹಾಕೊಳಕ್ತಾನೆ ನಾನು. ಈ ಶೇಂಗಾಕನ ಮತ್ತೊಂದ್ ಸ್ವಲ್ಪ ಬೆಲ್ಲ ಹಾಕೊಂಡ ಅದನ್ನ ಪೂರ್ತಿಯಾಗಿ ಮತ್ತೆ ಗ್ರೈಂಡ್ ಮಾಡ್ಬೇಕ್ರಿ. ಈಗ ಇದೇ ತರನೇ ನಾವೆಲ್ಲಾನು ಗ್ರೈಂಡ್ ಮಾಡ್ಬೇಕಾಕತಿ. ಯಾಕಂದ್ರೆ ಶೇಂಗಾ ಜೊತೆನ ಅದನ್ನ ಗ್ರೈಂಡ್ ಮಾಡಿದೀವಿ ಅಂದ್ರೆ ಬೆಲ್ಲನು ಸೇರಿಸಿ ಅದು ತರಿತರಿಯಾಗಿ ಬಂದ ಉಂಡಿ ಭಾಳ ಟೇಸ್ಟ್ ಬರ್ತಾವ್ರಿ. ಹಿಂಗ್ ಮಾಡ್ಕೊಂಡ ಒಂದು ಉಂಡಿ ಹದಕ್ಕ ಬರ್ಬೇಕ್ರಿ ಅದು. ಈಗ ನೋಡ್ರಿ ಎಷ್ಟು ಶೇಂಗಾದ ಉಂಡಿ ಹದಕ್ ಬಂದ್ಬಿಟ್ಟತಿ. ಇದು ಒಂದೊಂದ್ ಕಾಳಿದ್ರೂ ತೆಗದ ಅದನ್ನ ಉಂಡಿ ಕಟ್ಬೇಕ್ರಿ. ಈಗ ನಾ ಉಂಡಿ ಕಟ್ಟುದನ್ನ ನಿಮಗ್ ತೋರಿಸ್ನು. ಭಾಳ ಮಸ್ತ್ ಬರ್ತಾವು ಉಂಡಿ. ಅದು ಉಂಡಿ ಮಾಡೋದು ಪದ್ಧತಿ ಹೆಂಗೈತಂದ್ರ ರೀ, ಉಂಡಿ ಮಾಡ್ತಾ ಮಾಡ್ತಾ ಶೈನಿಂಗ್ ಬರ್ಬೇಕ್ರಿ. ಅದು ಅಷ್ಟ್ರ ಉಂಡಿ ಕಟ್ಟುದ್ರಾಗ ಅವಾಗಿನ ಕಾಲದಾಗ ಎಲ್ಲ ಎಷ್ಟು ಚಂದ ಉಂಡಿ ಕಟ್ಟವ್ರೆಲ್ಲ ಹೇಳ್ತಿದ್ರು ದೊಡ್ಡವ್ರೆಲ್ಲ. ಹೆಂಗ್ ಬರ್ಬೇಕಪ್ಪ ಅದು ಉಂಡಿ ಅಂದ್ರ ಅದು ಹಿಂಗ್ ಶೈನಿಂಗ್ ಬರ್ಬೇಕ್ರಿ ಉಂಡಿ ಕಟ್ತಾ ಕಟ್ತಾ. ಅಷ್ಟ ಈಗ ಇದಕ್ಕೇನು ಎಣ್ಣೆ ಬೇಕಾಗಿಲ್ಲ, ತುಪ್ಪ ಬೇಕಾಗಿಲ್ಲ, ಏನೂ ಇಲ್ರಿ. ಬರೀ ಅದು ಬೆಲ್ಲ ಶೇಂಗಾ ಎರಡು ಇದ್ರ ನಾವು ಶೇಂಗಾ ಉಂಡಿ ಎಷ್ಟು ಬೇಕಾದಷ್ಟು ಮಾಡ್ಕೋಬಹುದು. ಮತ್ತು ಈಜಿಯಾಗೆ ನಾವು ಬೇಗನೇನು ಈ ಶೇಂಗಾ ಉಂಡಿ ಮಾಡ್ಕೋಬಹುದು. ಯಾಕಂದ್ರೆ ಶೇಂಗಾನ ಹುರಿದಿರ್ಲಿಲ್ಲ ಅಂದ್ರೆ ಅಷ್ಟ ಹುರಿದಿರ್ತತ್ರಿ. ಇಲ್ಲೇನ ಹುರಿದು ಶೇಂಗಾ ಇದ್ದು ಅಂದ್ರೆ ಬೆಲ್ಲನೂ ಕುಟ್ಟಿಟ್ಕೊಂಡ ಶೇಂಗಾ ತಗೊಂಡ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಶೇಂಗಾ ಉಂಡಿ ರೆಡಿ ರೀ. ಭಾಳ ಈಜಿಯಾಗೆ ನಾವು ಶೇಂಗಾ ಉಂಡಿಯನ್ನ ಮಾಡ್ಕೋಬೋದು. ನೋಡ್ರಿ ಈಗ ಶೇಂಗಾ ಉಂಡಿ ಹೆಂಗ್ ರೆಡಿ ಆಗ್ತಾವಂದ್ರ ಇದೇ ಥರನ ಹಿಂಗೆ ಕಟ್ಬೇಕ್ರಿ. ಕಟ್ತಾ ಕಟ್ತಾ ಶೈನಿಂಗ್ ಬರ್ಬೇಕು ಅದು ಉಂಡಿ. ನಾನು ನಿಮಗೆ ತೋರಿಸ್ ನೋಡ್ರಿ ಹೆಂಗೆ ಬರ್ಬೇಕು. ಹಿಂಗೆ ಬರ್ಬೇಕ್ರಿ ಅದು. ಹಿಂಗೆ ನಾವು ಎಲ್ಲ ಉಂಡಿನೂ ಇದನ್ನ ಚಂದಂಗೆ ಮಿಕ್ಸ್ ಮಾಡಿ ಅದು ಬೆಲ್ಲ ಅದ್ರೊಳಗೆ ಗ್ರೈಂಡ್ ಮಾಡಿದ್ರೂ ನಾವು ಮತ್ತೆ ಹೊರಗಡೆ ಅದನ್ನೇನು ಪೌಡ್ರ್ ಮಾಡ್ಕೊಂಡಿರ್ತೀವಲ್ರಿ ಅದನ್ನೆಲ್ಲ ಚಂದಂಗೆ ಏನು ಎಲ್ಲಾನು ಮಿಕ್ಸ್ ಆಗುವಂಗೆ ಮಾಡ್ಕೋಬೇಕ್ರಿ. ಅದನ್ನ ಎರಡು ಚಂದ ಮಿಕ್ಸ್ ಆಗ್ಬೇಕ್ರಿ. ಶೇಂಗಾ ಬೆಲ್ಲ ಎರಡು ಚಂದಂಗೆ ಮಿಕ್ಸ್ ಆಗ್ಬೇಕು. ಈಗ ನೋಡ್ರಿ ಎಷ್ಟು ಮಸ್ತ್ ಬರಾಕತ್ತಾವು. ಹಿಂಗೆ ನಾವು ಎಲ್ಲ ಇದೇ ಥರನ ಎಲ್ಲ ಉಂಡಿಯನ್ನು ಕಟ್ಕೋಬೇಕಾಗ್ತತ್ರಿ. ಭಾಳ ಮಸ್ತಾಗಿರುವಂಥ ಮತ್ತು ಈಜಿ ಆಗಿರುವಂಥ ಆರೋಗ್ಯಕರ ಒಂದು ಉಂಡೆ ಅಂದ್ರೆ ಶೇಂಗಾ ಉಂಡೆ ರೀ. ಭಾಳ ಮಸ್ತಾಗಿ ಬರೋದು. ಯಾಕಂದ್ರೆ ಬೆಸ್ಟ್ ಇರ್ತೈತ್ರಿ. ಪ್ರೋಟೀನು ಅದ್ರೊಳಗೆ ಇರೋದ್ರಿಂತ ಮತ್ತು ಬೆಲ್ಲ ಹಾಕಿ ಕಟ್ಕೋದಿರ್ತೈತ್ರಿ. ಸಕ್ಕರೆ ಅದು ಏನು ಹಾಕೋದಿರೋದಿಲ್ಲ. ಇದಕ್ಕೆ ಬೆಲ್ಲದನ್ನ ಇರ್ತೈತಲ್ಲ ಅದಕ್ಕೆ ಹಿಂಗಾಗಿ ಭಾಳ ಅದು ಟೇಸ್ಟಿಯಾದ ಒಂದು ಉಂಡಿ ರೀ ಇದು. ಶೇಂಗಾ ಉಂಡಿ ಈಗ ರೆಡಿ ಆದ ನೋಡ್ರಿ. ಶೇಂಗಾ ಉಂಡಿ ಮಸ್ತಾಗಿರುವಂಥ ಒಂದು ಟೇಸ್ಟಿಯಾದ ಶೇಂಗಾ ಉಂಡಿ ರೆಡಿ ಆಗೈತಿ. ಅದಕ್ಕೆ ನಿಮ್ಗೆ ಈ ವಿಡಿಯೋ ತೋರಿಸೈತಿ. ನೀವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇವ್ರಿ. ಇದೇ ಥರನ ನೀವು ತರಿಯಾಗೆ ಗ್ರೈಂಡ್ ಮಾಡ್ಕೊಂಡ ಉಂಡಿ ಮಾಡಿ ನೋಡ್ರಿ. ಭಾಳ ಅಂದ್ರೆ ಭಾಳ ಸೂಪರಾಗಿ ಮಸ್ತಾಗಿರ್ತಾವ್ರಿ ಉಂಡಿ. ನೋಡ್ರಿ ಎಷ್ಟು ಮಸ್ತಾಗಿರೋ ಒಂದು ಉಂಡಿ ಈಗ ನಾನು ನಿಮಗೆ ತೋರಿಸ್ನು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತಾವ್ರಿ. ನೆಕ್ಸ್ಟ್ ಈಗ ತಂಬಿಟ್ಟಿನ ಉಂಡಿ ಮಾಡಿ ತೋರ್ಸಾಕತ್ತಾನ ನೋಡ್ರಿ. ಅವಕ್ಕೆಲ್ಲ ಇವನ್ನ ಇಂಗ್ರೀಡಿಯೆಂಟ್ಸ್ ಕಡ್ಲೆಕಾಳು ತೊಗೊಂಡೈತ್ರಿ. ಮತ್ತು ಬಿಳಿ ಎಳ್ಳು, ಜೋಳದ ಇವು ಇರ್ತಾವಲ್ರಿ, ಬಿಳಿ ಜೋಳದ ಹಳ್ಳಿನ ಜೋಳ ತೊಗೊಂಡೈತಿ, ಸಜ್ಜಿ ತೊಗೊಂಡೈತ್ರಿ, ನವಣೆ ತೊಗೊಂಡೈತಿ. ನವಣೆ ಇವೆಲ್ಲ ಸಿರಿಧಾನ್ಯ ಒಳಗೂ ಬರ್ತಾವ್ರಿ. ಭಾಳ ಪೌಷ್ಟಿಕ ಇದು. ಈಗ ಬಿಳಿ ಎಳ್ಳನ್ನು ತೊಗೊಂಡೈತ್ರಿ. ಆಮೇಲೆ ಕಡಲೆಕಾಳನ್ನು ತೊಗೊಂಡು ಕಡಲೆಕಾಳನ್ನು ಎಲ್ಲನೂ ಒಂದೊಂದು ಅಷ್ಟಷ್ಟ ಒಂದು ಬಟ್ಲ ಅಷ್ಟು ತೊಗೊಂಡೈತ್ರಿ. ಅವನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದೊಂದಾಗಿ ಹುರಿದು ಮಿಕ್ಸ್ ಮಾಡಿ ಪುಡಿ ಮಾಡ್ಬೇಕಾಗ್ತತಿ. ಈಗ ನೋಡ್ರಿ ಈಗ ಕಡಲೆಕಾಳನ್ನು ನಾನು ಹುರ್ಕೊಳಕತ್ತೀನಿ. ಕಡಲೆಕಾಳ ಹೆಂಗೆ ಹುರಿಬೇಕಂದ್ರೆ ಚಂದ ಕೆಂಪ ಬರ್ಬೇಕ್ರಿ. ಅವು ಅದೇ ಥರನ ಹುರಿಬೇಕು ಅವನ್ನ ಚಂದಂಗೆ. ಈಗ ನೋಡ್ರಿ ಕಡಲೆಕಾಳು ಮಸ್ತಂಗೆ ಹುರಿದಾವು. ಇವನ್ನ ಹುರಿದು ತಕ್ಕೋಬೇಕ್ರಿ ಒಂದು ಕಡೆ. ಆಮೇಲೆ ಈಗ ಸಜ್ಜಿ ಹುರ್ಕೊಳಕತ್ತೇನೆ ರೀ. ಎಲ್ಲನೂ ಒಂದು ಕೆಂಪಾಗುವಂಗೆ ಚಂದಂಗೆ ಹುರಿಬೇಕ್ರಿ ಅವನ್ನ. ಅದರಿಂದ ಅದು ಟೇಸ್ಟ್ ಬರ್ತತಿ. ಈಗ ನೋಡ್ರಿ ಇದನ್ನು ಆಗೈತೆ ನೋಡ್ರಿ. ಸಜ್ಜಿನೂ ಎಲ್ಲನೂ ಹುರ್ಕೊಂಡು ತಗೊಳಕತ್ತೇನೆ ರೀ. ಈಗ ಏನು 5 ಐಟಮ್ಸ್ ಅದಾವ್ರಿ ಇವು. ಇವನ್ನೆಲ್ಲನೂ ನಾನು ಬಿಳಿ ಎಳ್ಳು,
ಇವನು ಚಟಪಟ ಅನ್ನೋ ತನಕನೂ ಎಳ್ಳ ಹುರ್ಕೋಬೇಕ್ರಿ. ಹುರ್ಕೊಂಡು ಚೆಂದಂಗೆ ಇದು ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಹುರಿರಿ. ಯಾಕಂದ್ರೆ ಅವು ಬೇಗ ಇದು ಆಗ್ಬಿಡ್ತಾವೆ, ಕಪ್ಪಾಗ್ಬಿಡ್ತಾವೆ. ಅದಕ್ಕೆ ಈಗ ಇವೆಲ್ಲ ಹುರಿದವ್ರಿ ತಕ್ಕೊಳಾಗ್ತಾನೆ. ಈಗ ನೆವನಿ ಹುರ್ಕೊಳಾಗ್ತಾನೆ ರೀ. ಇವು ನೋಡ್ರಿ ಎಷ್ಟು ಚಂದ ಮಾಡ್ಯಾರು ನೆವನಿ. ಎಲ್ಲಕ್ಕೂ ಎಲ್ಲ ಕಾಳಿಗೂ ಒಂದು ಬೆಲೆ ಐತೆ ನೋಡ್ರಿ. ಯಾಕಂದ್ರೆ ಈಗ ಒಂದೊಂದು ಹಬ್ಬಕ್ಕೆ ಒಂದೊಂದು ಕಾಳಿಗೂ ವ್ಯಾಲ್ಯೂ ಇರ್ತೈತಿ. ಈಗ ನೋಡ್ರಿ ಇದಕ್ಕೆ ನೆವನಿನೂ ತೊಗೊಂಡೈತಿ, ಬಿಳಿ ಎಳ್ಳು ತೊಗೊಂಡೈತಿ, ಸಜ್ಜಿ ತೊಗೊಂಡೈತಿ. ಈಗ ನಾನು ಹಳ್ಳಿನ ಜೋಳ ಇರ್ತಾವಲ್ರಿ ಅವನ್ನ ಹುರ್ಕೊಳಾಗ್ತಾನೆ. ಇದನ್ನ ಜೋರಾಗಿ ಇಡೋದು ಬ್ಯಾಡ್ರಿ, ಯಾಕಂದ್ರೆ ಇವು ಹಳ್ಳಾಗಿ ಹೋಗ್ಬಿಡ್ತಾವೆ. ನಮಗೆ ಬೇಕು ಇದ್ರದ್ದು ಹಿಟ್ಟು ಬೇಕಾಗೈತೆ. ಅದಕ್ಕೆ ನಾನು ಇದನ್ನ ಎಳ್ಳನ್ನ ಹುರ್ಕೊಳಾಗ್ತಾನೆ. ಇವು ಈಗ ಸ್ವಲ್ಪ ಚಟ್ಪಟನ ಆಗ್ತಾವ್ರಿ, ತಗೊಂಬಿಡೋದ್ರಿ. ಕೆಂಪಾಗ್ಯಾವಲ್ರಿ ಈಗ ಸಾಕಷ್ಟ. ಇವನು ಅಷ್ಟೂ ಮಿಕ್ಸ್ ಮಾಡಿ ನಾನು ಪೌಡ್ರ್ ಮಾಡ್ಕೊಳಾಗ್ತಾನೆ ನೋಡ್ರಿ. ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿದ ಪೌಡ್ರನ್ನ ಇಲ್ಲಿ ಹಾಕೊಳಾಗ್ತಾನೆ ನೋಡ್ರಿ. ಚೆಂದಂಗೆ ಅದು ಪೇಸ್ಟ್ ಮಾಡ್ಕೋಬೇಕ್ರಿ. ಅಂದ್ರೆ ಅದು ಇದಕ್ಕೆ ಬೆಲ್ಲ ಹಾಕಿ ಉಂಡೆ ಮಾಡ್ತಾರೆ. ಈಗ ಇವು ಎಲ್ಲ ಕಾಳುಗಳು ಹುರ್ಕೊಂಡನಲ್ರಿ ಅವನ್ನೆಲ್ಲ ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡ್ಕೊಳಾಗ್ತಾನೆ ರೀ. ಇದನ್ನೇನು ಪೌಡ್ರ್ ಮಾಡ್ಕೊಂಡಿದ್ದಕ್ಕೆ ನಾವು ಬೆಲ್ಲ ಹಾಕಿ ಇದನ್ನು ಉಂಡೆ ಮಾಡೋದಿರ್ತೈತಿ. ಈಗ ನೋಡ್ರಿ ಹಿಂಗೆ ಪೌಡ್ರ್ ಆಗ್ಬೇಕದು ಚೆಂದಂಗೆ. ಈ ಪೌಡ್ರನ್ನು ನಾನು ತಂಬಿಟ್ಟಿಗೆ ತೊಗೊಳಾಗ್ತಾನೆ ರೀ. ಇದನ್ನು ಏನು ಮಾಡೋದು, ಬೆಲ್ಲ ಬೆಲ್ಲ ಕರಗಿಸ್ಬೇಕ್ರಿ ಸ್ವಲ್ಪ. ಯಾಕಂದ್ರೆ ಇದಕ್ಕೆ ಮಿಕ್ಸ್ ಆಗೋದಿಲ್ಲ ಅದು ಹಂಗೆ ಬೆಲ್ಲ ಹಾಕಿದ್ರೆ. ಅದಕ್ಕೆ ನಾನೀಗ ಇಲ್ಲಿ ಇದಕ್ಕೆ ಕರಗಿಸೆ ಇದನ್ನು ಬೆಲ್ಲ ಹಾಕೋತಾನೆ ರೀ. ಈಗ ಬೆಲ್ಲ ಕರಗಿಸಾಕತ್ತಾನೆ. ಅದನ್ನ ಚೆಂದಂಗೆ ಕರಗಿಸೆ ಇದನ್ನ ಸೋಸ್ಕೊಳಾಗ್ತಾನೆ ರೀ. ಬೆಲ್ಲ ಸೋಸ್ಕೊಂಡು ಇದಕ್ಕೆ ನಾನು ಏನು ಪೌಡ್ರ್ ಮಾಡ್ಕೊಂಡಿವಲ್ರಿ ಅದಕ್ಕೆ ಹಾಕಿ ತಂಬಿಟ್ಟು ಮಾಡೋಕೆ ಕಲಿಸ್ಕೊತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ತುಪ್ಪ ಹಾಕೊಳಾಗ್ತಾನೆ. ಬೆಲ್ಲ ಕರಗಿಸಿದಕ್ಕೆ ಅಂದ್ರೆ ತುಪ್ಪ ಹಾಕಿದ್ರೆ ಉಂಡೆ ಚಲೋ ಆಗ್ತಾವ್ರಿ, ಅದಕ್ಕೆ ಹಾಕೊಳಾಗ್ತಾನೆ. ಈಗ ನೋಡ್ರಿ ಈ ಹಿಟ್ಟಿಗೆ ಈ ಬೆಲ್ಲದ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಾಕ್ತಾನೆ ಚೆಂದಂಗೆ. ಇದಕ್ಕೆ ತುಪ್ಪನೂ ಹಾಕಿರೋದ್ರಿಂದ ಉಂಡೆ ಚಂದ ಬರ್ತಾವ್ರಿ. ಈಗ ನೋಡ್ರಿ ಇದೆಲ್ಲ ಚೆಂದಂಗೆ ಮಿಕ್ಸ್ ಆತಲ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ. ಈ ಹಬ್ಬದಾಗ ಅಂದ್ರೆ ಪಂಚಮಿ ಹಬ್ಬ ಅಂದ್ರೆ ಇದೊಂದು ಮಾಡಿದ್ರೆ ಹಳ್ಳಿಟ್ಟಿನ ಉಂಡೆ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ ರೀ. ತಂಬಿಟ್ಟಿನ ಉಂಡೆ, ಹಳ್ಳಿಟ್ಟಿನ ಉಂಡೆ. ಅದಕ್ಕೆ ನಾನು ಇದನ್ನ ಮಾಡಾಕ್ತಾನೆ. ಕರಿ ಎಳ್ಳಿನ ಉಂಡಿನೂ ಮಾಡ್ತಾರ್ರಿ, ಇದನ್ನೂ ಮಾಡ್ತಾರೋ ನೋಡ್ರಿ. ಈ ಹಬ್ಬ ಅಂದ್ರನ ಎಳ್ಳಿಂದು ಮತ್ತು ಎಳ್ಳು ಹುರಿದು ಇವನ್ನ ಮಾಡ್ತಿರ್ತಾರಲ್ರಿ. ಅದಕ್ಕೆ ನಾನು ಈ ಉಂಡೆ ಮಾಡಿ ತೋರ್ಸಾಕತ್ತಾನೆ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ. ಎಲ್ಲ ಸಿರಿಧಾನ್ಯ ಇರೋದ್ರಿಂದ ಉಂಡೆ ಪೌಷ್ಟಿಕನೂ ಅಷ್ಟೇ ಇರ್ತೈತಿ. ಇದು ಟೇಸ್ಟೂ ಹಂಗೆ ಇರ್ತೈತೆ ರೀ. ಈಗ ಬೆಲ್ಲ ಚೆಂದಂಗೆ ಎಷ್ಟು ಬೇಕಷ್ಟು ನಿಮ್ಗೆ ಭಾಳಷ್ಟು ಜಾಸ್ತಿನೇ ಹಾಕ್ಬೇಕ್ರಿ ಒಂದು ಸ್ವಲ್ಪ, ಅಂದ್ರೆ ಅದು ಟೇಸ್ಟ್ ಬರ್ತಾವೆ. ಈಗ ನೋಡ್ರಿ ಉಂಡೆ ಎಷ್ಟು ಮಸ್ತ್ ಆಗ್ಯಾವ. ಹಿಂಗೆ ನಾನು ಇದೇ ಥರನ ಎಲ್ಲ ತಂಬಿಟ್ಟಿನ ಉಂಡೆಯನ್ನು ಮಾಡ್ಕೊಂಡು ನಿಮಗೆ ತೋರ್ಸಾಕ್ತಾನೆ ರೀ. ಭಾಳ ಅಂದ್ರೆ ಭಾಳ ಫಸ್ಟ್ ಕ್ಲಾಸ್ ಆಗಿರ್ತಾವೆ, ಟೇಸ್ಟೂ ಹಂಗಾಗಿರ್ತಾವೆ. ಈ ಥರ ಎಲ್ಲ ಕಾಳುಗಳನ್ನು ಕೂಡಿಸಿ ನೀವು ಉಂಡೆ ಮಾಡಿ ನೋಡ್ರಿ, ಮಸ್ತಾಗಿರ್ತೈತಿ ತಂಬಿಟ್ಟು.